Hello everyone, welcome to my channel, that is Chemistry Club. So in the previous videos we have studied about the general organic chemistry. I have completed my general organic chemistry topic. So in organic chemistry particularly we are studied about general organic chemistry. So in that particular organic chemistry only we are going to start a new topic, a new concept, that is a particular thing that is called as the stereochemistry. So stereochemistry will start today. Stereochemistry is a very important topic for any competitive exams and also your semester exams, like things like for BSc students and for MSc students. So it's a very important thing. So I'll try to cover my best and I will try to give my best for this chapter. This is a very important topic because I can just say that IIT JAM exam, what we write on IIT JAM and any other competitive exams like CUET, and also there are some JEE mains and NEET, CET questions, CET. All these things are covered. All for these all exams, it's a very important topic, very marks gaining topic, rank booster topic ಅಂತ ಕರಿಬೋದು ನಾವು ಇದಕ್ಕೆ. So without any late, we'll start with the stereochemistry. What is the stereochemistry? Stereochemistry ಅಂದರೆ first of all stereochemistry ಅಂತಂದ್ರೆ ಏನಂದ್ರೆ, see, molecules ಇರ್ತಾವಲ್ರಿ. So we are having a molecules. These molecules ನಾವು ಅನ್ಕೊಂಡಿರೋ ರಿಯಾಕ್ಷನ್ ಅಲ್ಲಿ ಬರೀತೀವಲ್ಲ, CH4 ಲೈಕ್ CH3 ಈ ಥರ ಮಾಡ್ತಾರೆ, ಈ ಥರ ಬರಿತೀವಿ. ದಿಸ್ ಇಸ್ ಫಾರ್ ಅವರ್ ಬೆನಿಫಿಟ್ ಬರೀತೀವಿ. ಬಟ್ ಆ್ಯಕ್ಚುಯಲ್ ಮಾಲಿಕ್ಯೂಲಲ್ಲಿ ಏನು ಮಾಡ್ತಾರೆ, 3 ಡೈಮೆನ್ಷನಲ್ ಬರುತ್ತೆ. ದಟ್ ಈಸ್ 3 ಡೈಮೆನ್ಷನಲ್ ಮಾಲಿಕ್ಯೂಲ್ಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ. ಲೈಕ್ ದೇ ಆರ್ ಇನ್ ಟೆಟ್ರಾಹೈಡ್ರಲ್ ಮ್ಯಾನರ್ ಅಂದ್ರೆ ಸಪೋಸ್ CH4 ಇದು sp3 ಹೈಬ್ರಿಡೇಷನ್ ಅಂತ ಕರಿತೀವಿ. ಆ್ಯಂಡ್ ದ ಜಾಮೆಟ್ರಿ ಇಸ್ ಟೆಟ್ರಾಹೈಡ್ರಲ್. ಓಕೆ, ಟೆಟ್ರಾಹೈಡ್ರಲ್ ಅಂದ್ರೆ ಏನು? ಎಕ್ಸಾಕ್ಟ್ಲಿ ಟೆಟ್ರಾಹೈಡ್ರಲ್ ಯಾವ ರೀತಿ ಇರೋದು, ಎಕ್ಸಾಕ್ಟ್ಲಿ ಟೆಟ್ರಾಹೈಡ್ರಲ್ ಏನು ಮಾಡ್ತಾರೆ, ಸೊ ಲೈಕ್ ದಿಸ್ somehow like this are two bonds were in a plane. ಒಂದು ಪ್ಲೇನ್ ಇರ್ತದೆ, ಒಂದು ವೆಡ್ಜ್ ಬಾಂಡ್ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಎಸ್ ಅ ವೆಡ್ಜ್ ಬಾಂಡ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಎಸ್ ಅ ಡ್ಯಾಶ್ ಬಾಂಡ್. ದಿಸ್ ಈಸ್ ವೆಡ್ಜ್ ಬಾಂಡ್ ವಿಚ್ ಈಸ್ towards observer ಅಂತ ಕರಿತೀವಿ. ಆ್ಯಂಡ್ ದಿಸ್ ಬಾಂಡ್ ಪರ್ಟಿಕ್ಯುಲರ್ಲಿ ದಿಸ್ ಡ್ಯಾಶ್ ಬಾಂಡ್ ಈಸ್ away from the observer. ಓಕೆ, ಈ ಥರ ಮಾಡ್ತಾರೆ. ಅಂದರೆ ಸಪೋಸ್ ನಮ್ಮ ಮಾಲಿಕ್ಯೂಲ್ ತೋರಿಸೋದಾದ್ರೆ, ಸಪೋಸ್ ದೀಸ್ ಟು ಆರ್ ಇನ್ ಅ ಪ್ಲೇನ್. ದಿಸ್ ಇಸ್ ಅ ಕಾರ್ಬನ್ ಅನ್ಕೋರಿ, ಇಲ್ಲಿಗೆ 1 ಬಾಂಡ್ 2 ಬಾಂಡ್ ಪ್ಲೇನ್ ಇರ್ತದೆ. ಸಪೋಸ್ ನೆಕ್ಸ್ಟ್ 1 ಬಾಂಡ್ ನನ್ನ ಕಡೆ ಹಿಂಗಿರ್ತದೆ, ನನ್ನ ಕಡೆ 1 ಬಾಂಡ್ ಹಿಂಗಿರ್ತದೆ ಟುವರ್ಡ್ಸ್ ಮೀ ಆ್ಯಂಡ್ ಟುವರ್ಡ್ಸ್ ಯು, ಲೈಕ್ ದಿಸ್ ಟುವರ್ಡ್ಸ್ ಯು. ಐ ಹೋಪ್ ಯು ಗಾಟ್ ದಿಸ್ ಟೆಟ್ರಾಹೈಡ್ರಲ್ ಸ್ಟ್ರಕ್ಚರ್. ಸೊ ಈ ಥರ ಏನು ಮಾಡ್ತಾರೆ, ಮಾಲಿಕ್ಯೂಲ್ಸು ಅರೇಂಜ್ಮೆಂಟ್ ಮಾಡಿರ್ತಾವೆ. ಸೊ ವಾಟ್ ಈಸ್ ಸ್ಟೀರಿಯೋಕೆಮಿಸ್ಟ್ರಿ? ಸ್ಟೀರಿಯೋಕೆಮಿಸ್ಟ್ರಿ ಏನಪ್ಪ ಅಂತಂದರೆ, ಸ್ಟೀರಿಯೋಕೆಮಿಸ್ಟ್ರಿ ಐ ಕ್ಯಾನ್ ಸೇ ದ್ಯಾಟ್ ಸ್ಟೀರಿಯೋಕೆಮಿಸ್ಟ್ರಿ ಈಸ್ ದ್ಯಾಟ್. ಸ್ಟೀರಿಯೋಕೆಮಿಸ್ಟ್ರಿ ಏನಪ್ಪ ಅಂತಂದರೆ, ಇಟ್ ಈಸ್ ದ ಸ್ಟಡಿಂಗ್ ಆಫ್ arrangement of or spatial arrangement of, you can write studying of different spatial arrangement of atoms or groups in a molecule. ಒಂದು ಮಾಲಿಕ್ಯೂಲಲ್ಲಿ ಯಾವ ರೀತಿ ಸ್ಪೇಷಿಯಲ್ ಅರೇಂಜ್ಮೆಂಟ್ ಗೊತ್ತಾಗ್ತದಲ್ಲ. ಸ್ಪೇಷಿಯಲ್ ಅರೇಂಜ್ಮೆಂಟ್ ಅಂದರೆ ಇಟ್ ಈಸ್ ಲೈಕ್ ಟುವರ್ಡ್ಸ್ ಅಬ್ಸರ್ವರ್, ಅವೇ ಫ್ರಮ್ ದ ಅಬ್ಸರ್ವರ್ ಅಂತಂದರೆ ಅದೇ ಸ್ಪೇಷಿಯಲ್ ಅರೇಂಜ್ಮೆಂಟ್. ಅಂದರೆ ಒಂದು ಸ್ಪೇಸ್, ಒಂದು ಖಾಲಿ ಪ್ಲೇಸಲ್ಲಿ ಏನು ಮಾಡ್ತಾರೆ, ಒಂದು ಖಾಲಿ ಸ್ಪೇಸಲ್ಲಿ ಏನು ಮಾಡ್ತಾರೆ, ಯಾವ ರೀತಿ 3 ಡೈಮೆನ್ಷನಲ್ ವ್ಯೂ ಮಾಡ್ಕೋರಿ. ಆ ಒಂದು ಮಾಲಿಕ್ಯೂಲಲ್ಲಿ ಇರ್ತಂಥ ಗ್ರೂಪ್ಸು, ಅಟಮ್ಸು ಯಾವ ರೀತಿ ಸ್ಪೇಷಿಯಲ್ ಆಗಿ ಮಾಡ್ತಾವೆ, ಅರೇಂಜ್ಮೆಂಟ್ ಆಗಿದಾವೋ ಅನ್ನೊಂದು ಏನು ಮಾಡ್ತಿದ್ದಾರೆ, ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಸ್ಟೀರಿಯೋಕೆಮಿಸ್ಟ್ರಿ. ಈ ಒಂದು ಸ್ಟೀರಿಯೋಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತಾರೆ, ನಾವು ಕಂಪ್ಲೀಟ್ ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಇನ್ ಮಾಲಿಕ್ಯೂಲ್ಸ್ ಪರ್ಟಿಕ್ಯುಲರ್ಲಿ ಒಂದು ಮಾಲಿಕ್ಯೂಲ್ ಅಂತ ಬಂದಾಗ, ನಾನೇನಾದ್ರು ಒಂದು ಮಾಲಿಕ್ಯೂಲ್ ಅಂತ ತೊಗೊಂಡಾಗ, ಸಪೋಸ್ ಫಾರ್ ಎಕ್ಸಾಂಪಲ್ ಓಕೆ, ಒಂದು ಮಾಲಿಕ್ಯೂಲ್ ಅಂತ ಬಂದಾಗ, ದ ಮಾಲಿಕ್ಯೂಲ್, ಸಪೋಸ್ ಎನಿ ಮಾಲಿಕ್ಯೂಲ್, ಆ ಮಾಲಿಕ್ಯೂಲಲ್ಲಿ ವಿ ಆರ್ ಗೋಯಿಂಗ್ ಟು ಟೇಕ್ ಅ 2 ಟೈಪ್ ಆಫ್ ಮಾಲಿಕ್ಯೂಲ್ಸ್ ಐ ಆಮ್ ಹ್ಯಾವಿಂಗ್, like symmetrical molecule ಅಂತ ಕರಿತೀವಿ, and unsymmetrical molecule. So symmetrical molecule and unsymmetrical molecule,
symmetrical molecule and unsymmetrical molecule. ಹಂಗಂದ್ರೆ ಏನ್ರಿ? Okay, what is symmetrical molecule and unsymmetrical molecule? For example, I will take an example of see, this is a bond, this is a ethane molecule, right? Ethane molecule. When we see this particular thing and when we see this particular thing, okay, these both are symmetrical. ಅಂದರೆ ಸಪೋಸ್ ನಾನು ಒಂದು ಪ್ಲೇನ್ ಪಾಸ್ ಮಾಡಿದಾಗ ಈ ಥರ ಒಂದು ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಸಿಮೆಟ್ರಿಕಲ್ ಇದೆ ಮಾಲಿಕ್ಯೂಲ್. ಏನು ಮಾಡ್ತಾರೆ, ಸಿಮೆಟ್ರಿಕಲ್ ಇದೆ. ಅಂದರೆ ಎರಡು ಕಡೆ ಸೇಮ್ ಇದೆ. ವಿ ಕಾಂಟ್ ಡಿಫ್ರೆನ್ಷಿಯೇಟ್ ಅಂದರೆ ಇದ್ರ ಎನ್ವಿರಾನ್ಮೆಂಟ್, ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಆ್ಯಂಡ್ ದಿಸ್ ಪರ್ಟಿಕ್ಯುಲರ್ ಎನ್ವಿರಾನ್ಮೆಂಟ್ ಇಸ್ ಸೇಮ್. ವಿ ಕಾಂಟ್ ಡಿಫ್ರೆನ್ಷಿಯೇಟ್. ಅದೇ ಏನಾದರೂ CH2OH ಆ್ಯಂಡ್ CH3 ಅಂತಂದರೆ ಇವಾಗ ಏನು ಮಾಡ್ತಾರೆ, ಇದರ ಎನ್ವಿರಾನ್ಮೆಂಟ್ ಡಿಫ್ರೆಂಟ್ ಅದ ರೀ. ದಿಸ್ ಎನ್ವಿರಾನ್ಮೆಂಟ್ ಇಸ್ ಡಿಫ್ರೆಂಟ್ ಅಂತಂದರೆ ದಿಸ್ ಈಸ್ ಅನ್ಸಿಮೆಟ್ರಿಕಲ್ molecule. So to find out the symmetrical or to find out the symmetry of the element, to find out the symmetry of the molecule, ಒಂದು ಸಿಮೆಟ್ರಿ ಫೈಂಡ್ ಔಟ್ ಮಾಡಲಿಕ್ಕೆ ವಿ ಆರ್ ಹ್ಯಾವಿಂಗ್ some sort of elements. ಇವಾಗ ಏನು ಮಾಡ್ತಂದ್ರೆ ಟು ಫೈಂಡ್ ಔಟ್ ದ ಎನಿ ಸೊಲ್ಯೂಷನ್ಸ್ ವಿ ಆರ್ ಹ್ಯಾವಿಂಗ್ ಸಮ್ ಆಪರೇಷನ್ಸ್ ಲೈಕ್ ಪ್ಲಸ್ ಮೈನಸ್ ಅಡಿಷನ್ ಸಬ್ಸ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಆ ಥರ ಇದೆಯಲ್ಲ. ಸೊ ದ ಮಾಲಿಕ್ಯೂಲ್, ವೆದರ್ ದ ಮಾಲಿಕ್ಯೂಲ್ ಇಸ್ ಸಿಮೆಟ್ರಿ or unsymmetry ಅಂತ ಫೈಂಡ್ ಔಟ್ ಮಾಡಲಿಕ್ಕೆ we are having some symmetry elements. They are like these. See, symmetry ಅಂದ್ರೆ ಏನು? The state of the molecule. I can write the state of the molecule ಅಂದರೆ ಮಾಲಿಕ್ಯೂಲ್ ಯಾವ ಥರ ಇದೆ, ಸಿಮೆಟ್ರಿಕಲ್, ಅನ್ಸಿಮೆಟ್ರಿಕಲ್. ಇಟ್ ಈಸ್ ಕಾಲ್ಡ್ as symmetry. So to find out the symmetry, to find this symmetry, we are having some elements, we are having some tools ಅಂತ ಹೇಳ್ಬೋದು. we are having some tools. Those tools or those elements are called like these are the elements. First of all, axis of symmetry. I will discuss detail over here. Okay, detail ಆಗಿ ಮಾಡ್ತೀನಿ ವಿಡಿಯೋಲಿ ಈ ಸಿಮೆಟ್ರಿ ಬಗ್ಗೆ ಮಾತಾಡ್ತಿದ್ದೀನಿ. ಸೊ first is axis of symmetry, and then plane of symmetry, and then center of symmetry, and then alternate axis of symmetry and identity symmetry. But this identity symmetry is not so important in the stereochemistry part. We are not going to discuss this identity symmetry. It is also type of symmetry, but stereochemistry part we are never going to discuss about this identity of symmetry because we are not using it is not useful in stereochemistry. We are not using in stereo. So our work is to find out what these type of symmetry, ಈ ಒಂದು ಅಷ್ಟು ಸಿಮೆಟ್ರಿ ಅಂದರೆ ಏನಂತ ಹೇಳಿ ಫೈಂಡ್ ಔಟ್ ಮಾಡೋದು ನಮ್ಮ ಒಂದು ವರ್ಕ್. ಓಕೆ, ಲೆಟ್ ಅಸ್ ಸ್ಟಾರ್ಟ್ ವಿತೌಟ್ ಎನಿ ಲೇಟ್. ವಿಲ್ ಸ್ಟಾರ್ಟ್ ವಿತ್ ದ ಆಕ್ಸಿಸ್ ಆಫ್ ಸಿಮೆಟ್ರಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಜೊತೆಗೆ ಮಾಡೋಣ ಸ್ಟಾರ್ಟ್. ಓಕೆ, ದಿಸ್ ಇಸ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಸೊ ವಾಟ್ ಈಸ್ ಆಕ್ಸಿಸ್ ಆಫ್ ಸಿಮೆಟ್ರಿ? ಓಕೆ, axis of symmetry is also represented by with a symbol called as a CN ಅಂತಕ್ಕಂಥ ಒಂದು ಸಿಂಬಲ್ ಏನು ಮಾಡ್ತೀವಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಸಿ ಆಕ್ಸಿಸ್ ಮೀನ್ಸ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತಂದರೆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ಐ ಆಮ್ ಪಾಸಿಂಗ್ axis, any axis through a molecule and rotate the molecule if molecule is similar to first. After rotation then we can say that there is a presence of axis of symmetry. ಅಂದರೆ ನಾ ಏನು ಮಾಡ್ತೀನಿ, ಒಂದು ಮಾಲಿಕ್ಯೂಲ್ ತೊಗೊಂಡು ಎನಿ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ ತೊಗೊಂಡು ನಾ ಏನು ಮಾಡ್ತೀನಿ ಅಂದರೆ ಐ ಆಮ್ ಗೋಯಿಂಗ್ ಟು ಪಾಸ್ ಆನ್ ಆಕ್ಸಿಸ್. any axis. Okay, I am going to pass an axis and I will rotate the molecule in some degrees. ಒಂದು ರೋಟೇಟ್ ಮಾಡಿದ ಮೇಲೆ ದ ಫಸ್ಟ್ ಮಾಲಿಕ್ಯೂಲು ಸಪೋಸ್ ಏನು ಮಾಡಿ, ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಆಮೇಲೆ ಫಸ್ಟ್ ಡೆಫಿನೇಷನ್ ಅರ್ಥ ಮಾಡ್ಕೊಂಬಿಟ್ರಿ. ರೋಟೇಟ್ ದ ಮಾಲಿಕ್ಯೂಲ್ ರೋಟೇಟ್ ಮಾಡಿಕೊಂಡು ಆವಾಗ ರೊಟೇಷನ್ ಆದಮೇಲೆ ಫಸ್ಟ್ ಮಾಲಿಕ್ಯೂಲು ಮತ್ತು ಆಫ್ಟರ್ ರೊಟೇಷನ್ ಆಗಿರ್ತಂಥ ಮಾಲಿಕ್ಯೂಲು ಎರಡೂ ಸೇಮ್ ಇದ್ವು ಅಂದರೆ
ಎರಡೂ ಸೇಮ್ ಆದವಪ್ಪ ಅಂದರೆ ದೆನ್ ಐ ಕ್ಯಾನ್ ಸೇ ದಟ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಅ ಆಕ್ಸಿಸ್ ಆಫ್ ಸಿಮೆಟ್ರಿ. ದಟ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಅ ಆಕ್ಸಿಸ್ ಆಫ್ ಸಿಮೆಟ್ರಿ. ಸೊ ದಿಸ್ ಆಕ್ಸಿಸ್ ಆಫ್ ಸಿಮೆಟ್ರಿ, ಈಗ ನನಗೇನು ಬೇಕು, ನಿಮಗೆ ಡೌಟ್ ಬಂದಿರ್ಬೋದು ಏನಪ್ಪ ಅಂದರೆ ರೊಟೇಟ್ ಅಂತ ತಿಳಿವಲ್ಲ, ಎಷ್ಟು ರೊಟೇಟ್ ಮಾಡಬೇಕು ರೀ? ಓಕೆ, ಆಕ್ಸಿಸ್ ಪಾಸ್ ಮಾಡ್ತೀನಿ, ನಾನು ಮಾಲಿಕ್ಯೂಲ್ ಮುಖಾಂತರ ಮಾಡ್ತೀನಿ, ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ, ನಾಟ್ ಎ ಪ್ರಾಬ್ಲಮ್, ಇಟ್ ಇಸ್ ನಾಟ್ ಅ ಬಿಗ್ ಇಶ್ಯೂ. ಬಟ್ ರೊಟೇಷನ್ ಮಾಡಬೇಕು. ಹೌ ಮಚ್ ವಿ ಹ್ಯಾವ್ ಟು ರೊಟೇಟ್? ಎಷ್ಟು ಡಿಗ್ರಿ ರೊಟೇಷನ್ ಮಾಡಬೇಕು? ವೆದರ್ 360 ಡಿಗ್ರಿ, ವೆದರ್ 180 ಡಿಗ್ರಿ, ವೆದರ್ 120 ಡಿಗ್ರಿ, ವೆದರ್ 90 ಡಿಗ್ರಿ, ಡಿಫ್ರೆಂಟ್ ಟೈಪ್ ಆಫ್ ಡಿಗ್ರೀಸ್ ಆರ್ ದರ್. ಓಕೆ, ಆ ಒಂದು ಎಷ್ಟು ಡಿಗ್ರಿ ರೊಟೇಷನ್ ಮಾಡಬೇಕು ಅನ್ನೋದು ನಮಗೆ ಡೌಟ್. ಹೌ ಮಚ್ ಡಿಗ್ರಿ ವಿ ಹ್ಯಾವ್ ಟು ರೊಟೇಟ್? ಫಾರ್ ದ್ಯಾಟ್ ಐ ಆಮ್ ಹ್ಯಾವಿಂಗ್ ಒಂದು ಸಮ್ ಫಾರ್ಮುಲಾ, ದಟ್ ಈಸ್ CN is equals to 360 divided by n. CN is equals to 360 divided by n. See, ಏನಪ್ಪ ಅಂದರೆ CN is equals to 360 divided by n. This n indicate what is this n indicate? This number, particular this number. ಇಲ್ಲಿ ಎಷ್ಟು ಬರ್ತೀನಿ ಅಂದರೆ ಸಪೋಸ್ 1 ಬರೆದ್ರೆ ಏನು ಮಾಡ್ತೀನಿ, ಇಲ್ಲಿ 1 ಅಂತ ಆ್ಯಡ್ ಮಾಡ್ತೀನಿ. This n is equals to 1 2 3 4 so on. Okay, this n indicates this one. Suppose I can say that C1 rotation ಅಂತಂದರೆ ಇನ್ ಅ ಪರ್ಟಿಕ್ಯುಲರ್ ಮಾಲಿಕ್ಯೂಲ್. ಕ್ವಶನ್ ಯಾವ ಥರ ಕೇಳ್ತಾನೆ, ಒಂದು ಮಾಲಿಕ್ಯೂಲ್ ಕೊಡ್ತಾನೆ, ಒಂದು ಮಾಲಿಕ್ಯೂಲ್ ಕೊಟ್ಟು ಟೆಲ್ ಮಿ ವೆದರ್ ದ ಮಾಲಿಕ್ಯೂಲ್ ಇಸ್ ಹ್ಯಾವಿಂಗ್ ಅ C1 ಸಿಮೆಟ್ರಿ ಆರ್ ನಾಟ್. C1 ಸಿಮೆಟ್ರಿ ಇದನ್ನು ಇಲ್ಲ ಅಂತ ಹೇಳಿ ಮಾಡ್ತಾನೆ. ಕೇಳಿದರೆ C1 ಅಂದರೆ ಏನು ರೀ? 360 divided by 1, that is 360 ಡಿಗ್ರಿ ರೊಟೇಷನ್ ಮಾಡಬೇಕು. ಆಕ್ಸಿಸ್ ಪಾಸ್ ಮಾಡಿರಿ, ಯಾವ ಕಡೆಯಿಂದ ಪಾಸ್ ಮಾಡಿರಿ, ಆಕ್ಸಿಸ್ ಯಾವ ಕಡೆಯಿಂದ ಪಾಸ್ ಮಾಡಿರಿ, 360 ಡಿಗ್ರಿ ರೊಟೇಷನ್ ಮಾಡಬೇಕು. 360 ರೊಟೇಷನ್ ಮಾಡಿದ್ಮೇಲೆ ಫಸ್ಟ್ ಮಾಲಿಕ್ಯೂಲು ಮತ್ತು ಸೆಕೆಂಡ್ ರೊಟೇಷನ್ ಮಾಡಿದ್ಮೇಲೆ ಮಾಲಿಕ್ಯೂಲ್ ಎರಡು ಸೇಮ್ ಇತ್ತಪ್ಪ ಅಂದರೆ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಆಕ್ಸಿಸ್ ಆಫ್ ಸಿಮೆಟ್ರಿ ಅಂದರೆ ಆ ಒಂದು ಮಾಲಿಕ್ಯೂಲಲ್ಲಿ ಆಕ್ಸಿಸ್ ಆಫ್ ಸಿಮೆಟ್ರಿ ಇದೆ, ಅದಕ್ಕೋಸ್ಕರ ದಟ್ ಮಾಲಿಕ್ಯೂಲ್ ಇಸ್ ಕಾಲ್ಡ್ ಎಸ್ ಅ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಆರ್ ಯು ಕ್ಲಿಯರ್? ಓಕೆ, ಅದಕ್ಕೆ ಕರಿತೀವಿ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೇಮ್ ಆಸ್ ಇಟ್ ಈಸ್ ಏನು ಮಾಡ್ತಾರೆ, C2 is equals to 360 divided by 2, that is equals to 180 degree. Then C3 is equals to 360 divided by 3, that is 120 degree rotation. 120 degree rotation. C4 is equals to 360 divided by 4, that is a 90 degree rotation. 90 degree rotation. Okay, this is a particular thing. ಈ ಥರ ಏನು ಮಾಡ್ತಾರೆ, ರೊಟೇಷನ್ ಮಾಡ್ತಿರಬೇಕು. ಸೊ ಐ ವಿಲ್ ವಿತ್ ಅನ್ ಎಕ್ಸಾಂಪಲ್ ವಿಲ್ ಕ್ಲಿಯರ್ ಮೋರ್. ಓಕೆ, ನೀವು ಏನು ಮಾಡ್ತೀವಿ, ಒಂದು ಎಕ್ಸಾಂಪಲ್ ತೊಗೊಂಡು ಏನು ಮಾಡ್ತಾರೆ, ಐ ವಿಲ್ ಟ್ರೈ ಟು ಕ್ಲಿಯರ್ by O. Okay, clear ಮಾಡ್ತದೆ. ಸೊ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ BF3 ಎಕ್ಸಾಂಪಲ್ ತೊಗೊತೀನಿ. ಸಪೋಸ್ BF3 ಮಾಲಿಕ್ಯೂಲ್ ಇಟ್ ಈಸ್ ಅ ಯಾವ ಮಾಲಿಕ್ಯೂಲ್ ಇದು? ಪ್ಲೇನರ್ ಮಾಲಿಕ್ಯೂಲ್. ಟ್ರೈಗೋನಲ್ ಪ್ಲೇನರ್ ಸ್ಟ್ರಕ್ಚರ್ ಬಗ್ಗೆ ಸ್ವಲ್ಪ ಜ್ಞಾನ ಇರಬೇಕು. ಟ್ರೈಗೋನಲ್ ಪ್ಲೇನರ್ ಮಾಲಿಕ್ಯೂಲು ಅಂದರೆ ಐ ಕ್ಯಾನ್ ರೈಟ್ ಹಿಯರ್ BF. ಓಕೆ, BF. ಇವಾಗ ನನ್ನ ಕೆಲಸ ಏನು? CN ಫೈಂಡ್ ಔಟ್ ಮಾಡೋದು. CN ಫೈಂಡ್ ಔಟ್ ಮಾಡೋದಂದ್ರೇನು? ಸಪೋಸ್ ಐ ವಿಲ್ ಪಾಸ್ ಅ ಆಕ್ಸಿಸ್. ಫಸ್ಟ್ ಸಪೋಸ್ ಈಗ ನೋಡಿರಿ 360 ಡಿಗ್ರಿ ಅಂದರೆ ಸಪೋಸ್ C1 ಆಕ್ಸಿಸ್ ಅಂದರೆ ರೀ 360 ಡಿಗ್ರಿ ರೊಟೇಷನ್ ಅಪ್ ಅಂದರೆ ಐ ಕ್ಯಾನ್ ಸಿ ವೆರಿ ವೆಲ್ 360 ರೊಟೇಷನ್ ಇದ್ದೇ ಇರುತ್ತೆ. ಎನಿ ಕಂಡೀಷನ್ ಮಾಡ್ತಾರೆ. ಸಪೋಸ್ ಇವಾಗ ಒಂದು ಮಾಲಿಕ್ಯೂಲ್ ತೊಗೊಂಡು 360 ರೊಟೇಷನ್ ಮಾಡಿದಪ್ಪ ಅಂದರೆ ಸೇಮ್ ಬರೋದು ಮಾಲಿಕ್ಯೂಲ್, ಹೌದಲ್ಲ? ಮಾಲಿಕ್ಯೂಲ್ ಇದೆ. ಸಪೋಸ್ ನಾನು 360 ರೊಟೇಷನ್ 180 360 ಮಾಲಿಕ್ಯೂಲ್ ಏನು ಮಾಡ್ತು? ಸೇಮ್ ಬಂತು. ಅಂದರೆ 360 ಡಿಗ್ರಿ ರೊಟೇಷನ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಎವ್ರಿ ಮಾಲಿಕ್ಯೂಲ್ ಇಸ್ ಹ್ಯಾವಿಂಗ್ ಅ C1 ಸಿಮೆಟ್ರಿ. ಕಮಿಂಗ್ ಟು C2. ಓಕೆ, C2 ಸಿಮೆಟ್ರಿ ಬಂದಾಗ ಸಪೋಸ್ C2 ಸಿಮೆಟ್ರಿನ ನಾನು ಪಾಸ್ ಮಾಡ್ತೀನಿ. C2 ಅಂದರೆ ಏನು? ಫಸ್ಟ್ ಆಫ್ ಆಲ್ C2 ಅಂದರೆ ದಟ್ ಈಸ್ ಅ 360 ಡಿವೈಡ್ ಬೈ 2, ದಟ್ ಈಸ್ ಅ 180 ಡಿಗ್ರಿ ರೊಟೇಷನ್ ಮಾಡಬೇಕು. 180 ಡಿಗ್ರಿ ರೊಟೇಷನ್ ಮಾಡ್ತೀನಿ. ಸಪೋಸ್ ಐ ವಿಲ್ ಪಾಸ್ ಆಕ್ಸಿಸ್ ಥ್ರೂ ದಿಸ್ ಒನ್. ಓಕೆ, ಈ ಒಂದು ಎಫ್ನ ಮುಖಾಂತರ ನಾನು ಏನು ಮಾಡ್ತೀನಿ, ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ. ಓಕೆ, ಐ ಆಮ್ ಹ್ಯಾವಿಂಗ್ ಲೈಕ್ ದಿಸ್. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಐ ಆಮ್ ಹ್ಯಾವಿಂಗ್ ಲೈಕ್ ದಿಸ್ ಮಾಲಿಕ್ಯೂಲ್ BF. ಓಕೆ, B ಇದೆ, F ಇದೆ. ಸೊ ಐ ಆಮ್ ಪಾಸಿಂಗ್ ಅ ಮಾಲಿಕ್ಯೂಲ್. ಐ ಆಮ್ ಪಾಸಿಂಗ್ ಆಕ್ಸಿಸ್. ಈ F ಮುಖಾಂತರ ಮಾಡ್ತೀನಿ, ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ. ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ. ಈ ಥರ ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ. ಒಂದು ಆಕ್ಸಿಸ್ ಪಾಸ್ ಮಾಡೋದು ಏನು ಮಾಡ್ತಾರೆ, ನಾನೇನು ಮಾಡ್ತೀನಿ, ಇದಕ್ಕೆ 180 ಡಿಗ್ರಿ ರೊಟೇಷನ್ ಕೊಡಿ. ರೊಟೇಟ್ ಇನ್ 180 ಡಿಗ್ರಿ ರೊಟೇಷನ್ ಮಾಡ್ಕೊರಿ. ಅವಾಗ ಏನು ಮಾಡ್ತಾರೆ ನೋಡಿರಿ, ದಿಸ್ ಈಸ್ ಆಕ್ಸಿಸ್ ಪಾಸ್ ಮಾಡ್ತಾರೆ, ಇದೇನು ರೊಟೇಷನ್ ಆಗಂಗಿಲ್ಲ, ರೊಟೇಷನ್ ಆಗಂಗಿಲ್ಲ. ಬಟ್ ದೀಸ್ ಟು ಆರ್ ಗೋಯಿಂಗ್ ಟು ರೊಟೇಟ್. ಅಂದರೆ ಆಫ್ಟರ್ ದ ರೊಟೇಷನ್ F ಎಲ್ಲಿರ್ತದೆ ಅಲ್ಲೇ ಇರ್ತದೆ. ಬಟ್ ದೀಸ್ ಟು F ಆಲ್ಸೋ ಹ್ಯಾವಿಂಗ್ ಕಮಿಂಗ್ ಟು ಸೇಮ್ ಮಾಲಿಕ್ಯೂಲ್. ಸಿ A ಆ್ಯಂಡ್ ದಿಸ್ ಈಸ್ B. A ಮತ್ತು B ಮಾಲಿಕ್ಯೂಲ್ ಸೇಮ್ ಅದಾವಲ್ಲ. ಸೊ A ಆ್ಯಂಡ್ B ಬೋತ್ ಆರ್ ಸಿಮಿಲರ್ ಅದಾವ. ಸೊ the BF3 molecule
BF3 molecule is having C2 symmetry present ಇದೆ ಯಾವುದು ಈ BF3 molecule. ಈ ಥರ ಮಾಡ್ತಂದ್ರೆ ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ C2 symmetry ಅಥವಾ CN symmetry ಮಾಡ್ತಂದ್ರೆ ಈ ಥರ ಫೈಂಡ್ ಮಾಡ್ತೀವಿ, ಆಕ್ಸಿಸ್ ಆಫ್ ಸಿಮೆಟ್ರಿ ಮಾಡ್ತೀವಿ, ಈ ಥರ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಹೌ ಮೆನಿ ಸಿಮೆಟ್ರೀಸ್ ಆರ್ ಹೌ ಮೆನಿ ಎಷ್ಟು ಈ ಥರ C2 ಆಕ್ಸಿಸ್ ಒಂದೇ ಪ್ರೆಸೆಂಟ್ ಅದನ್ನು ಒಂದೇ ಪಾಸ್ ಮಾಡ್ಬೋದಾ ಅಥವಾ ಜಾಸ್ತಿ ಪಾಸ್ ಮಾಡ್ಬೋದಾ? ಸಪೋಸ್ ಐ ವಿಲ್ ಟ್ರೈ ಹಿಯರ್ B F F F B F F F B F F ಓಕೆ. ಈ ಥರ ಏನು ಮಾಡ್ತೀನಿ, 3 ಮಾಲಿಕ್ಯೂಲ್ ತೊಗೊಂಡಿನಿ. ಇವಾಗ ಫಸ್ಟು ದಿಸ್ ಈಸ್ C2, ಇಲ್ಲೊಂದು C2 ಫೈಂಡ್ ಮಾಡಿದೆ. ಸಪೋಸ್ ನಾನು ಇವಾಗ ಅದೇ ಥರ C2 ಆಕ್ಸಿಸ್ ಈ ಒಂದು F ಮುಖಾಂತರ ಪಾಸ್ ಮಾಡ್ಬೋದು ರೀ, ಇಲ್ಲಿಂದನೂ ಪಾಸ್ ಮಾಡ್ಬೋದಾ? ಇಲ್ಲಿಂದ C2 ಮಾಡಿರಿ. ಅದೇ ಥರ ಮಾಲಿಕ್ಯೂಲ್ನ ಅದೇ ಥರ ಒಂದು ಆಕ್ಸಿಸ್ನಾಗ ಇಲ್ಲಿಂದನೂ ಪಾಸ್ ಮಾಡ್ಬೋದಾ? ನಾನು ಇಲ್ಲಿಂದನೂ ಪಾಸ್ ಮಾಡ್ಬೋದಾ? ಓಕೆ, C2 ಆಕ್ಸಿಸ್ ಅಂದರೆ I am having means BF3 molecule having 3 C2 symmetry, 3 C2 symmetry ಇದೆ ಅಂತ ಹೇಳ್ತೀನಿ, 3 C2 symmetry ಇದೆ ಅಂತ ಹೇಳ್ತೀನಿ. ಸೊ ಇದೇನು ಕರಿತೀವಿ ಅಂದರೆ 3 C2 ಸಿಮೆಟ್ರಿ ಅಂದರೆ ನಾನು ಒಂದು ಮಾಲಿಕ್ಯೂಲಲ್ಲಿ ನಾನು 3 C2 ಆಕ್ಸಿಸ್ ಪಾಸ್ ಮಾಡ್ತೀನಿ, 3 C2 ಆಕ್ಸಿಸ್ ಪಾಸ್ ಮಾಡ್ತೀನಿ ಅಂದರೆ 3 ಏನು ಮಾಡ್ತಾರೆ C2 ಆಕ್ಸಿಸ್ ಪಾಸ್ ಮಾಡ್ತೀನಿ ಅಂದ್ರೇನು, ದೆರ್ ಈಸ್ ಎಕ್ಸಿಸ್ಟೆನ್ಸ್ ಆಫ್ ದೀಸ್ 3 C2 ಮಾಲಿಕ್ಯೂಲ್ 3 C2 ಸಿಮೆಟ್ರೀಸ್. ಸೊ C2 ಪ್ರೆಸೆಂಟ್ ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಕಮಿಂಗ್ ಟು C3 ಆಕ್ಸಿಸ್. C3 ಆಕ್ಸಿಸ್ ಅಂದರೆ ಏನು? C3 ಆಕ್ಸಿಸ್ ಅಂದರೆ ಏನು? 360/3 that is equals to 120 degree. 120 degree rotation, 120 degree rotation follow ಮಾಡಬೇಕು. ಸೊ 120 degree rotation follow ಮಾಡಬೇಕಂದ್ರೆ let us see, taking in that example only, BF3 okay, BF okay, this is a particular molecule. ಈ ಥರ ಇದೆ. ಇವಾಗ C3 ಆಕ್ಸಿಸ್ ಅಂದರೆ ಏನಂದರೆ C3 ಅಂತಂದರೆ 360/3 that is equals to 120 degree. 120 rotation ಮಾಡಬೇಕು ಅಂದರೆ ನಾನು ಇಲ್ಲಿಂದ ಪಾಸ್ ಮಾಡ್ತೀನಿ, ಆಕ್ಸಿಸ್ ಇಲ್ಲಿಂದ ಪಾಸ್ ಮಾಡ್ತೀನಿ. ಇವಾಗ ಇಲ್ಲಿಂದ ಪಾಸ್ ಮಾಡಿದ್ರೆ ಆಗಂಗಿಲ್ಲ. ಸೊ ಇಲ್ಲಿಂದನೂ ಪಾಸ್ ಮಾಡಿದ್ರೆ ಏನು ಮಾಡೋಂಗಿಲ್ಲ, ನಮಗೆ ಸಿಗೋಂಗಿಲ್ಲ. ಇಲ್ಲಿಂದನೂ ಪಾಸಿಬಲ್ ಇಲ್ಲ, ಇಲ್ಲಿಂದನೂ ದಟ್ ಈಸ್ C2 ಆಕ್ಸಿಸ್ ಇದೆ, ಅಲ್ಲಿಂದ C2 ಆಕ್ಸಿಸ್ ಇದೆ. ರೊಟೇಷನ್ ಮಾಡಿದ ಮೇಲೆ ನನ್ನ ಒಂದು ಫಸ್ಟ್ ಇರ್ತಕ್ಕಂಥ ಮಾಲಿಕ್ಯೂಲು ಸೆಕೆಂಡ್ ಇರ್ತಕ್ಕಂಥ ಮಾಲಿಕ್ಯೂಲು ಸೇಮ್ ಬರಬೇಕು. ಹಂಗಿದ್ರೆ ಮಾತ್ರ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಕರಿತೀವಿ. ಆ ಆಕ್ಸಿಸ್ ಪಾಸ್ ಮಾಡಿದ ಮೇಲೆ ರೊಟೇಷನ್ ಮಾಡಿದ ಮೇಲೆ ಸೇಮ್ ಬರ್ಬೇಕು ಮಾಲಿಕ್ಯೂಲು. ಹಂಗಿದ್ರೆ ದೆನ್ ವಿ ಕ್ಯಾನ್ ಕನ್ಫರ್ಮ್ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಸೊ ಇವಾಗ ನೋಡಿ, ಸಪೋಸ್ ನಾನು ಏನು ಮಾಡ್ತೀನಿ, ಇಲ್ಲಿಂದ ಮಾಲಿಕ್ಯೂಲ್ ಪಾಸ್ ಮಾಡ್ತೀನಿ, ಇಲ್ಲಿಂದ ಒಂದು C2 ಸಪೋಸ್ ಎಲ್ಲಿಂದ ಅಂದರೆ ಇದನ್ನು ಓಕೆ ಈ ಥರ ಅಂದರೆ ಬಿ ಅದು ಸೆಂಟರ್ ಮೂಲಕ ಸಪೋಸ್ ಈ ಥರ ಇದೆ. ಓಕೆ, ಈ ಥರ ಇದೆ ಅಂತ ತಿಳ್ಕೊರಿ. ದಿಸ್ ಇಸ್ ಅ ಮಾಲಿಕ್ಯೂಲ್, ಮೈ BF3 ಮಾಲಿಕ್ಯೂಲ್, ದಿಸ್ ಇಸ್ ಅ BF3 ಮಾಲಿಕ್ಯೂಲ್. ನಾನು ಏನು ಮಾಡ್ತೀನಿ ಅಂದರೆ ಇವಾಗ ಇಲ್ಲಿಂದ ಪಾಸ್ ಮಾಡ್ತೀನಿ, ಎಟ್ ದ ಸೆಂಟರಿಂದ ಏನು ಮಾಡ್ತೀನಿ, ನಾನು ಪಾಸ್ ಮಾಡ್ತೀನಿ C3 ಆಕ್ಸಿಸ್ನ ಸೆಂಟರಿಂದ ಏನು ಮಾಡ್ತೀನಿ, ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಸಪೋಸ್ ಇಫ್ ಐ ರೊಟೇಟ್ ದಿಸ್ ಮಾಲಿಕ್ಯೂಲ್ ನನಗೆ ಏನು ಬರ್ತದೆ, ಸೇಮೇ ಬರ್ತದೆ ವಾಪಸ್. ಓಕೆನಾ, ಸೇಮೇ ಬರ್ತದೆ ಮಾಲಿಕ್ಯೂಲು BF ಅಂದರೆ ವಿಚ್ ಈಸ್ ನಾಟ್ ಗೋಯಿಂಗ್ ಟು ಚೇಂಜ್ ಎನಿಥಿಂಗ್. ನಾನು ಏನು ಮಾಡ್ತೀನಿ, ಈ ಥರ ಇಟ್ಕೊಂಡು 120 degree rotation. 120 rotation ಏನು, 120 degree rotation ಮಾಡಬೇಕು. 120 degree rotation ಮಾಡ್ಕೊಂಡ್ರೆ ಏನು ಮಾಡ್ತಾರೆ, 120 degree rotation ಮಾಡ್ಕೊಂಡ್ರೆ ಏನು ಮಾಡ್ತಾರೆ, ಐ ಆಮ್ ಗೆಟಿಂಗ್ ಅ ಸೇಮ್ ಮಾಲಿಕ್ಯೂಲ್, ಮೀನ್ಸ್ A ಆ್ಯಂಡ್ B ಈಸ್ ಗೆಟಿಂಗ್ ಸೇಮ್ ಮಾಲಿಕ್ಯೂಲ್ ಬರ್ತದೆ. ಸೇಮ್ ಮಾಲಿಕ್ಯೂಲ್ ಅಂದರೆ ಬೋತ್ ಆರ್ ಸಿಮಿಲರ್. ಸೊ ವಿಚ್ ಈಸ್ ಶೋಯಿಂಗ್ ದಟ್ ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್ C3 ಸಿಮೆಟ್ರಿ ಇದೆ. ಓನ್ಲಿ ಒನ್ C3 ಸಿಮೆಟ್ರಿ ಅಷ್ಟೇ ಇದೆ. ಯಾಕಂದರೆ ನಾನು ಇಲ್ಲಿಂದ ಅಷ್ಟೇ ಪಾಸ್ ಮಾಡೋದು, ಮತ್ತೆ ಇಲ್ಲಿಂದ ಪಾಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ಪಾಸ್ ಮಾಡಿ ನೋಡಿರ್ಬೇಕು, ಚೆಕ್ ಮಾಡಿರಿ. ಇಲ್ಲಿಂದನೂ C2 ಸಿಮೆಟ್ರಿ ಪಾಸ್ ಮಾಡಿ ಅಂದರೆ ಎಲ್ಲಿಂದ ಬೇಕಾದ್ರೂ C3 ಸಿಮೆಟ್ರಿ ಪಾಸ್ ಮಾಡಿ ನೋಡಿರಿ. ದೆರ್ ಇಸ್ ನೋ ಎಕ್ಸಿಸ್ಟೆನ್ಸ್ ಆಫ್ C3 ಸಿಮೆಟ್ರಿ ಎಕ್ಸೆಪ್ಟ್ ದಿಸ್ ಸೆಂಟರ್. ಆ ಒಂದು ಸೆಂಟರ್ ಮಾಲಿಕ್ಯೂಲ್ ಬೋರಾನಿಂದ ಪಾಸ್ ಮಾಡಿದ್ರೆ ಅವಾಗ ಮಾತ್ರ ಮಾಡ್ತಾರೆ C2 ಸಿಮೆಟ್ರಿ ಪ್ರೆಸೆಂಟ್ ಇರ್ತದೆ. ಓಕೆ, ಆಫ್ಟರ್ 120 degree rotation ಮಾಡಿದಾಗ ಸೇಮ್ ಎಕ್ಸಾಕ್ಟ್ಲಿ ಏನು ಮಾಡ್ತಾರೆ, ಅದೇ ಥರ ಬರ್ತದೆ ನಮ್ಮ ಮಾಲಿಕ್ಯೂಲು. ಸೊ ದಿಸ್ ಇಸ್ ದ C3 ಸಿಮೆಟ್ರಿ. ನೆಕ್ಸ್ಟ್ ಐ ವಿಲ್ ಟ್ರೈ C4 ಸಿಮೆಟ್ರಿ. C4 ಇದೆನಾ ಅಂತ ಚೆಕ್ ಮಾಡೋದು. C4 ಅಂತ ನಾನು ಚೆಕ್ ಮಾಡೋಕ್ಕೋದ್ರೆ BF ಆ್ಯಂಡ್ F ಓಕೆ, BF. ಸೊ ಎಲ್ಲಿಂದ ಪಾಸ್ ಮಾಡಬೇಕು, ಸಪೋಸ್ C4 ಅಂದ್ರೆ ಫಸ್ಟ್ ಆಫ್ ಆಲ್ C4 ಅಂದ್ರೇನು 90 degree rotation. C4 ಅಂದ್ರೇನು 90 degree rotation ಮಾಡಬೇಕು.
90 ಡಿಗ್ರಿ ರೊಟೇಷನ್ ಮಾಡಬೇಕಂದ್ರೆ ನಾವು ಎಲ್ಲಿಂದ ಪಾಸ್ ಮಾಡಿದ್ರು ಕೂಡ ಆಫ್ಟರ್ 90 ಡಿಗ್ರಿ ವಿ ಆರ್ ನೆವರ್ ಗೆಟಿಂಗ್ ಅ ಸೇಮ್ ಮಾಲಿಕ್ಯೂಲ್. ಸಪೋಸ್ ಇಲ್ಲಿಂದ ಪಾಸ್ ಮಾಡ್ತೀನಿ ಮಾಲಿಕ್ಯೂಲ್ 90 ಡಿಗ್ರಿ ರೊಟೇಷನ್ ಅಂದ್ರೇನು, 90 ರೊಟೇಷನ್ ಅಂದ್ರೇನು, ಈ ಥರ ಇದೆ ಮಾಲಿಕ್ಯೂಲು, ನಾನು ಏನು ಮಾಡಿ 90 ಡಿಗ್ರಿ ರೊಟೇಷನ್ ಅಂದರೆ ಇಷ್ಟೇ ಬರುತ್ತೆ, ಹೌದಾ? ಮಾಲಿಕ್ಯೂಲ್ ಈ ಥರ ಇದೆ, ಕ್ಲಿಯರ್ ಇದೆ, 1 ಬಾಂಡ್ 2 ಬಾಂಡ್ 3 ಬಾಂಡ್. ಓಕೆ, ಇವಾಗ ಏನು ಮಾಡಿ 90 ಡಿಗ್ರಿ ರೊಟೇಷನ್ ಅಂದರೆ ಈ ಬಾಂಡು, ಓಕೆ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಈ ಥರ ಇದೆ ಮಾಲಿಕ್ಯೂಲು, ಸಪೋಸ್ 90 ಡಿಗ್ರಿ ರೊಟೇಷನ್ ಅಂದ್ರೇನು, ನಾನು ಇಲ್ಲಿಂದ ಮತ್ತು 90 ಡಿಗ್ರಿ ರೊಟೇಷನ್ ಮಾಡ್ತೀನಿ ಅಂದರೆ ಈ ಥರ ಬರ್ತೀನಿ ಮಾಲಿಕ್ಯೂಲ್, ರೈಟ್? ಹಿಂಗೆ ಆಗ್ಬಿಡುತ್ತೆ ಮಾಲಿಕ್ಯೂಲ್. ಅರ್ಥ ಆಗ್ತಿದೆಯಲ್ಲ? ಈ ಥರ ಮಾಲಿಕ್ಯೂಲ್ ಆಗ್ಬಿಡುತ್ತಾ ಅಂದರೆ ನಾನು ಫಸ್ಟ್ ಹೆಂಗಿತ್ತು ಮಾಲಿಕ್ಯೂಲ್ ಹಿಂಗಿತ್ತು, ರೊಟೇಷನ್ ಮಾಡಿದ್ಮೇಲೆ ಹಿಂಗೆ ಬರಬೇಕು. ಓಕೆನಾ? ಮಾಲಿಕ್ಯೂಲ್ ಏನು ಬರಬೇಕು, ಹಿಂಗೆ ಬರಬೇಕು. ಹಂಗಿದ್ರೆ ಮಾತ್ರ ಸಿಮೆಟ್ರಿ ಇದೆ ಅಂತ ಹೇಳ್ತೀನಿ. ಸಪೋಸ್ ನಾನು ಏನು ಮಾಡಿ 90 ಡಿಗ್ರಿ ರೊಟೇಷನ್ ಮಾಡಿದ್ರೆ 90 ಡಿಗ್ರಿ ಅಂದ್ರೇನು, ಹಾಫ್ ರೊಟೇಷನ್, like this half rotation. So there is no presence of a C4 symmetry, no C4 symmetry, C4 symmetry present ಇಲ್ಲ ಅಂದರೆ ಆಫ್ಟರ್ ದಿಸ್ C4 symmetry ನಮಗೆ ಬರೋಂಗಿಲ್ಲ ಮಾಲಿಕ್ಯೂಲ್ ಅಂತ ಅರ್ಥ. ಲಾಸ್ಟ್ ಸಿಮೆಟ್ರಿ ಯಾವುದಪ್ಪ ಅಂದರೆ ದಟ್ ಈಸ್ ಓನ್ಲಿ ನನಗೇನು ಬರುತ್ತೆ ಲಾಸ್ಟಿಗೆ C3 ಸಿಮೆಟ್ರಿನೇ ಏನು ಮಾಡ್ತಾ ಫೈನಲ್ ಆಗ್ತದೆ. C3 ಸಿಮೆಟ್ರಿ ಫೈನಲ್, ಇದೇ ಫೈನಲ್ ನಮ್ಮದು. ಅಂದರೆ ಇದ್ರ ಮೇಲೆ ಏನು ಮಾಡಲ್ಲ, C4 ಬರೋಂಗಿಲ್ಲ, C5 ಬರೋಂಗಿಲ್ಲ, ಚೆಕ್ ಮಾಡಿರ್ಬೇಕಾರೆ C4 ಬರೋಂಗಿಲ್ಲ, C5 ಬರೋಂಗಿಲ್ಲ, C6 ಬರೋಂಗಿಲ್ಲ, ಇವು ಯಾವ ಸಿಮೆಟ್ರಿ ಬರೋಂಗಿಲ್ಲ. ಸೊ ದಿಸ್ ಈಸ್ C3 ಸಿಮೆಟ್ರಿ ಮಾಡ್ತಾರೆ ದ ಮಾಲಿಕ್ಯೂಲ್ ವಿಚ್ ಈಸ್ ಹ್ಯಾವಿಂಗ್ ಅ ಲಾಸ್ಟ್ ಸಿಮೆಟ್ರಿ. ಅಂದರೆ ಆ ಒಂದು ಆಕ್ಸಿಸ್ ಎಷ್ಟು ಲಾಸ್ಟ್ ಆಕ್ಸಿಸ್ ಏನು, ದಟ್ ಈಸ್ ಅ C3 ಸಿಮೆಟ್ರಿ ಹೊಂದಿದೆ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ. principal axis of symmetry. ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂದರೆ ಒಂದು ಮಾಲಿಕ್ಯೂಲ್ ಏನಿರ್ತದಲ್ಲ, ಒಂದು ಮಾಲಿಕ್ಯೂಲ್ ನಂಬರ್ BF3 ಅಷ್ಟೇ, ವಿತ್ ರೆಸ್ಪೆಕ್ಟ್ ಟು BF3 ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂದ್ರೆ ಏನು, ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಕರಿತೀನಿ. ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂದರೆ ದ ಮಾಲಿಕ್ಯೂಲ್ ವಿಚ್ ಈಸ್ ಹ್ಯಾವಿಂಗ್ ಅ ಲಾರ್ಜೆಸ್ಟ್ ಸಿಮೆಟ್ರಿ. ಅಂದರೆ ಯಾವುದು ಲಾರ್ಜೆಸ್ಟ್, ಸಪೋಸ್ ನಾವು ಏನು ಮಾಡ್ತೀವಿ, ಒಂದಿಷ್ಟು ಮಾಲಿಕ್ಯೂಲ್ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಒಂದು ಎ ಮಾಲಿಕ್ಯೂಲ್ ಅಂತ ತಿಳ್ಕೊರಿ, ಆ ಎ ಮಾಲಿಕ್ಯೂಲಲ್ಲಿ C10 ಸಿಮೆಟ್ರಿ ಅಂತ ತಿಳ್ಕೊರಿ, C10 ಸಿಮೆಟ್ರಿ ಅಂತಂದ್ರೇನು, ದಿಸ್ ಈಸ್ ಅ ಫಾರ್ ಎ C10 ಈಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಅಂದರೆ ಯಾವುದು ಕೊನೆ ಸಿಮೆಟ್ರಿ ಒಂದು ಮಾಲಿಕ್ಯೂಲ್ ಎಕ್ಸಿಸ್ಟ್ ಇರ್ತದಲ್ಲ, ಆ ಒಂದು ಸಿಮೆಟ್ರಿಗೆ ವಿ ಕ್ಯಾನ್ ಕಾಲ್ ಇಟ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಇಲ್ಲಿ ನನಗೆ BF3 ಒಳಗಡೆ C3 ಇಸ್ ದ ಲಾಸ್ಟ್ ಸಿಮೆಟ್ರಿ. C3 ಆದಮೇಲೆ C4 ಸಿಮೆಟ್ರಿ ಬರೋಂಗಿಲ್ಲ, C5 ಸಿಮೆಟ್ರಿ ಬರೋಂಗಿಲ್ಲ, C6 ಸಿಮೆಟ್ರಿ ಬರೋಂಗಿಲ್ಲ, ಯಾವುದು ಬರೋಂಗಿಲ್ಲ. ಅದಕ್ಕೋಸ್ಕರ ಇದೇ ಲಾಸ್ಟ್ ಇದೆಲ್ಲ ಇದೇ ಫೈನಲ್ ಸಿಮೆಟ್ರಿ. ಅದಕ್ಕೋಸ್ಕರ ಮಾಡ್ತಾರೆ ದ ಲಾರ್ಜೆಸ್ಟ್ ಸಿಮೆಟ್ರಿ ಅಥವಾ ಈ ಒಂದು ಲಾರ್ಜೆಸ್ಟ್ ನಂಬರ್ ಇರ್ತಂಥ ಸಿಮೆಟ್ರಿ ಏನು ಮಾಡ್ತಾರೆ, ದಟ್ ಈಸ್ ಕಾಲ್ಡ್ ಎಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ. ಇಟ್ ಈಸ್ ಕಾಲ್ಡ್ ಎಸ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅಂತ ಕರಿತೀನಿ. ಯಾವುದು BF3 C3. ಸಪೋಸ್ ಒಂದು ಬಿ ಮಾಲಿಕ್ಯೂಲ್ ಇದೆ, ಅದರಲ್ಲಿ CN ಸಿಮೆಟ್ರಿ ಅಂತ ತಿಳ್ಕೊರಿ. CN ಅಂದರೆ n ನಂಬರ್ ಆಫ್ ಸಿಮೆಟ್ರಿ ಅಂತ ತಿಳ್ಕೊರಿ. ಅಂದರೆ ಇಟ್ ಈಸ್ ಅ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ ಸಿಮೆಟ್ರಿ ಫಾರ್ ದಿಸ್ ಬಿ ಮಾಲಿಕ್ಯೂಲ್ ಅಂತ ಕರಿತೀವಿ. ಓಕೆ, ಐ ಹೋಪ್ ಯು ಗಾಟ್ ಎವ್ರಿ ಪಾಯಿಂಟ್ ಫ್ರಮ್ ದಿಸ್ ಆಕ್ಸಿಸ್ ಆಫ್ ಸಿಮೆಟ್ರಿ ಅರ್ಥ ಆಯಿತು ಅಂದ್ಕೊಂಡಿನಿ. ಸೊ ಐ ಹೋಪ್ ದಟ್ ಯು ಗಾಟ್ ವೆರಿ ಗುಡ್ ನಾಲೆಜ್ ಆಫ್ ದಿಸ್ ಆಕ್ಸಿಸ್ ಆಫ್ ಸಿಮೆಟ್ರಿ. Next coming to the second symmetry that is called as a plane of symmetry. Plane of symmetry ಅಂತ ಕರಿತೀವಿ. So okay, what is this plane of symmetry? First of all, plane of symmetry, we are passing a plane through a molecule and make reflection or take a reflection if the molecule is the same after reflection, then we can say that the molecule is having plane of symmetry which is represented by sigma ಎಂದು ಮಾಡ್ತೀವಿ ನಾವು ರಿಪ್ರೆಸೆಂಟ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಅಬೌಟ್ ಅ ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು, ಯಾವುದೋ ಒಂದು ಮಾಲಿಕ್ಯೂಲ್ ಎಕ್ಸ್ ಮಾಲಿಕ್ಯೂಲ್ ತೊಗೊಂತೀನಿ, ಎಕ್ಸ್ ಮಾಲಿಕ್ಯೂಲ್ ಮುಖಾಂತರ ಏನು ಮಾಡ್ತೀನಿ, ಪ್ಲೇನ್ ಆಫ್ ಸಿಮೆಟ್ರಿ ಏನು ಮಾಡ್ತೀನಿ, ಪ್ಲೇನ್ ಆಫ್ ಸಿಮೆಟ್ರಿ ಏನು ಮಾಡ್ತೀನಿ, ನಾನು ಪಾಸ್ ಮಾಡ್ತೀನಿ.
ಸೊ ಪ್ಲೇನ್ ಆಫ್ ಸಿಮೆಟ್ರಿ ಅಂದ್ರೆ ಏನು? ಪ್ಲೇನ್ ಆಫ್ ಸಿಮೆಟ್ರಿ ಅಂದರೆ ಒಂದು ಪ್ಲೇನ್ ಪಾಸ್ ಮಾಡೋದು, ಒಂದು ಮಾಲಿಕ್ಯೂಲ್ ಇರ್ತದೆ, ಆ ಮಾಲಿಕ್ಯೂಲ್ ಮುಖಾಂತರ ಪ್ಲೇನ್ ಪಾಸ್ ಮಾಡೋದು. ಸೊ ಪ್ಲೇನ್ ಆಫ್ ಸಿಮೆಟ್ರಿ ವಿಚ್ ಇಸ್ ರಿಪ್ರೆಸೆಂಟೆಡ್ ಬೈ ಸಿಗ್ಮಾ. ಐದರ್ ವಿ ಆರ್ ಹ್ಯಾವಿಂಗ್ ಅ ಸಿಗ್ಮಾ ವಿ ಅಂದರೆ ವರ್ಟಿಕಲ್ ಪ್ಲೇನ್, ಒಂದು ವರ್ಟಿಕಲ್ ಪ್ಲೇನ್ ಇರ್ತದೆ, ಇನ್ನೊಂದು ಏನು ಮಾಡ್ತಾರೆ ಹಾರಿಜೆಂಟಲ್ ಪ್ಲೇನ್. ಒಂದು ಹಾರಿಜೆಂಟಲ್ ಪ್ಲೇನು ಪಾಸ್ ಮಾಡ್ಬೋದು, ವರ್ಟಿಕಲ್ ಪ್ಲೇನಾರು ಪಾಸ್ ಮಾಡಿ, ಹಾರಿಜೆಂಟಲ್ ಪ್ಲೇನ್, ವರ್ಟಿಕಲ್ ಪ್ಲೇನ್ ಆರ್ ಹಾರಿಜೆಂಟಲ್ ಪ್ಲೇನ್. ಓಕೆ, ಹಾರಿಜೆಂಟಲ್ ಪ್ಲೇನ್ ಪಾಸ್ ಮಾಡ್ಕೋಬೋದು. ಪ್ಲೇನ್ ಪಾಸ್ ಮಾಡ್ಕೊಂಡು ಏನು ಮಾಡ್ತಾರೆ, ಇಫ್ ಎ ಮಾಲಿಕ್ಯೂಲ್ ಆ್ಯಂಡ್ ಬಿ ಮಾಲಿಕ್ಯೂಲ್ ಅಂದರೆ ಎರಡು ಮಾಲಿಕ್ಯೂಲ್ ತೊಗೊತೀನಿ, ಒಂದು ಮಾಲಿಕ್ಯೂಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಓಕೆ, ಐ ವಿಲ್ ಗಿವ್ ಎಕ್ಸಾಂಪಲ್ ದಟ್ ಈಸ್ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಸೊ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್, ಸೇಮ್ ಎಕ್ಸಾಂಪಲ್ BF3 ಇವಾಗ ತೊಗೊತೀನಿ. ಇವಾಗ ನಾವು ಒಂದು ಪ್ಲೇನ್ ಪಾಸ್ ಮಾಡ್ತೀನಿ. ಓಕೆ, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಕೇರ್ಫುಲ್ಲಿ. ಓಕೆ, ನಾನು ಏನು ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ, ವರ್ಟಿಕಲ್ ಪ್ಲೇನ್ ಪಾಸ್ ಮಾಡ್ತೀನಿ ಇದ್ರ ಮೂಲಕ. ಓಕೆ, ಅಂದರೆ BF3 ಇದೆ, ಒಂದು ಇದು BF ಟ್ರಯಾಂಗುಲರ್ ಶೇಪ್. ನಾನು ಏನು ಮಾಡ್ತೀನಿ, ಈ ಥರ ಪ್ಲೇನ್ ಪಾಸ್ ಮಾಡ್ತೀನಿ, ಒಂದು ಪ್ಲೇನ್ ಪಾಸ್ ಮಾಡ್ತೀನಿ ಈ ಒಂದು ಎಫ್ ಮೂಲಕ, ದಿಸ್ ಎಫ್ ಮೂಲಕ ಈ ಥರ ಒಂದು ಮಾಡ್ತೀನಿ, ಪ್ಲೇನ್ ಪಾಸ್ ಮಾಡ್ತೀನಿ. ಇವಾಗ ಪ್ಲೇನ್ ಪಾಸ್ ಮಾಡಿದಾಗ ಇವಾಗ ನಾನು ನೋಡಿದ ಮಾಲಿಕ್ಯೂಲ್ ಏನು ಮಾಡ್ತದೆ ಅಂದರೆ, ಈ ಮಾಲಿಕ್ಯೂಲ್ ಕಟ್ ಆಗಿದೆ, ಇದನ್ನು ಬಿಟ್ಬಿಟ್ರಿ. ಸೊ ದಿಸ್ ಎಫ್ ಆ್ಯಂಡ್ ದಿಸ್ ಎಫ್ ಆರ್ ರಿಫ್ಲೆಕ್ಟಿಂಗ್ ಟು ಈಚ್ ಅದರ್. ಅವೆರಡೇ ಮಾಡ್ತಾರೆ ರಿಫ್ಲೆಕ್ಟಿಂಗ್ ಆಗೋದು, ಅಂದರೆ ಎರಡು ಕಡೆ ಸೇಮ್ ಅದವಲ್ಲ ಮಾಲಿಕ್ಯೂಲು. ಸೊ ಇಲ್ಲಿ ಏನು ಮಾಡ್ತಾರೆ, ದಿಸ್ ಈಸ್ ವರ್ಟಿಕಲ್ ಪ್ಲೇನ್, ಅಂದರೆ ದಿಸ್ ಈಸ್ ಹ್ಯಾವಿಂಗ್ ಅ POS ಆ್ಯಂಡ್ ಇಟ್ ಈಸ್ ಅ ಸಿಮೆಟ್ರಿಕಲ್ ಮಾಲಿಕ್ಯೂಲ್. ಹಿಂಗತ್ತೆ ಎಷ್ಟು ಪ್ಲೇನ್ ಪಾಸ್ ಮಾಡ್ಬೋದು ನಾನು, ಸಪೋಸ್ BF. ಓಕೆ, ಈ ಥರ ಒಂದು ಪಾಸ್ ಮಾಡಿದೆ ಫಸ್ಟು. ನೆಕ್ಸ್ಟ್ ಏನು ಮಾಡ್ತೀನಿ, ಇಲ್ಲಿಂದ ಪಾಸ್ ಮಾಡ್ತೀನಿ, ಸಪೋಸ್ ಇಲ್ಲಿಂದ ಪಾಸ್ ಮಾಡ್ತೀನಿ ಹಿಂಗೆ. ಓಕೆ, ಎಫ್ ಇದೆ, ನಾನು ಏನು ಮಾಡ್ತೀನಿ, ಪಾಸ್ನ ಹಿಂಗೆ ಮಾಡಿ. ಓಕೆ, ಈ ಥರ ಮಾಡ್ತೀನಿ. ಅದಕ್ಕೋಸ್ಕರ ನೆಕ್ಸ್ಟ್ ಇನ್ನೊಂದು ಥರ ಯಾವ್ದು ಪಾಸ್ ಮಾಡ್ಬೋದು ನಾನು, BF ಇಲ್ಲಿಂದ ಬೇಕಾದ್ರೆ ಪಾಸ್ ಮಾಡ್ಬೋದು ನಾನು, ಈ ಥರ ಪಾಸ್ ಮಾಡ್ಬೋದು. ಈ ಥರ ಪಾಸ್ ಮಾಡೋದು ಏನು ಮಾಡುತ್ತಾ, ಇದು ಏನು ಮಾಡ್ತಾವ, ರಿಫ್ಲೆಕ್ಷನ್ ಮಾಡ್ಕೊತ, ಇವು ಮಾಡ್ತಾವ ರಿಫ್ಲೆಕ್ಷನ್ ಮಾಡ್ಕೊತಾವ, ಹೌದಲ್ರಿ. ಸೊ ಈಗ ಅದಕ್ಕೋಸ್ಕರ ಮಾಡ್ತೀವಿ, BF3 is having a 3 plane of symmetry. BF3 is having three POS, sigma V, 3 sigma V ಇರ್ತಾವೆ ಅಂತ ಹೇಳ್ತೀವಿ BF3ಯಲ್ಲಿ. ಸೊ ಅದೇ ಥರ ಏನು ಮಾಡ್ತೀನಿ, ಹಾರಿಜೆಂಟಲ್ ಪ್ಲೇನ್ ನೋಡಿದಾಗ ಸಪೋಸ್ BF. ಇವಾಗ ಏನು ಮಾಡ್ತೀನಿ, ಹಾರಿಜೆಂಟಲ್ ಪ್ಲೇನ್ ಅಂದರೆ ಏನು ಕಳಿಸ್ತೀನಿ ನೋಡಿರಿ. ಅಂದರೆ ಸಪೋಸ್ ಐ ಆಮ್ ಹ್ಯಾವಿಂಗ್ ಅ ಮಾಲಿಕ್ಯೂಲ್, ಈ ಥರ ಒಂದು ಮಾಲಿಕ್ಯೂಲ್ ಪ್ಲೇನಲ್ಲಿದೆ, ನಂದು ಏನು ಮಾಡ್ತಂದರೆ ಈ ಥರ. ಓಕೆ, BF3 F ಇಲ್ಲಿ. ಓಕೆ, ಇವಾಗ ಏನು ಮಾಡ್ತಂದರೆ ಹಾರಿಜೆಂಟಲ್ ಪ್ಲೇನ್ ಅಂದ್ರೆ ಏನು, ಎಕ್ಸಾಕ್ಟ್ಲಿ ಈ ಥರ ಏನು ಮಾಡ್ತೀವಿ, ಒಂದು ಪ್ಲೇನ್ ಪಾಸ್ ಮಾಡಿ, ಈ ಥರ ಒಂದು ಪ್ಲೇನ್. ಇದು ನಾನು BF3 ಅಂದ್ಕೊಂಡ್ರೆ ಹಿಂಗೆ ಮಾಡ್ತೀನಿ, ಪ್ಲೇನ್ ಪಾಸ್ ಮಾಡ್ತೀನಿ, ಇದ್ರ ಮೇಲೆ ಪ್ಲೇನ್ ಪಾಸ್ ಮಾಡ್ತೀನಿ. ಅಂದರೆ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ ಲೈಕ್ ದಿಸ್. ಈ ಥರ ಮಾಡ್ತೀನಿ, ಒಂದು ಹಾರಿಜೆಂಟಲ್ ಪ್ಲೇನ್ ಪಾಸ್ ಮಾಡ್ತೀನಿ, ಇದ್ರ ಮೂಲಕ ಅಷ್ಟ್ರ ಮೂಲಕ ಏನು ಮಾಡ್ತೀನಿ, ಹಾರಿಜೆಂಟಲ್ ಪ್ಲೇನ್ ಪಾಸ್ ಮಾಡ್ತೀನಿ. ಈ ಥರ ಹಾರಿಜೆಂಟಲ್ ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಇವಾಗ ಈ ಥರ ಒಂದು ಪ್ಲೇನ್ ಪಾಸ್ ಮಾಡಿದಾಗ, ಮಿಡಲಿಂದ ಪ್ಲೇನ್ ಪಾಸ್ ಮಾಡಿದಾಗ ಮೇಲೆ ಎಫ್ಗೆ ಎಫ್ ರಿಫ್ಲೆಕ್ಷನು, ಇ ಎಫ್ಗೆ ಎಫ್ ರಿಫ್ಲೆಕ್ಷನು ಆಗ್ತದೆ. ಅಂದರೆ ನನ್ನ BF3 ಮಾಲಿಕ್ಯೂಲು ಎರಡು ಪೀಸ್ ಆಗ್ತಿದೆ, ಅಂದರೆ ನಮ್ಮ ಮಿಡಲ್ ಏನು ಮಾಡ್ತಾರೆ, ಒಂದು ಪ್ಲೇನ್ ಪಾಸ್ ಮಾಡಿದಾಗ ಏನು ಮಾಡ್ತಾರೆ, ಮೇಲಿದ ಹಾಫ್ ಪೋರ್ಷನ್ ಕೆಳಗಡೆ ಹಾಫ್ ಪೋರ್ಷನ್ ಮಾಡ್ತಾರೆ, ರಿಫ್ಲೆಕ್ಷನ್ ಆಗ್ತಿದೆ. ಅಂದರೆ ದೇರ್ ಇಸ್ ಆಲ್ಸೋ ಪ್ರೆಸೆನ್ಸ್ ಆಫ್ ಸಿಗ್ಮಾ H, ಒನ್ ಸಿಗ್ಮಾ H. ಅದೊಂದೇ ಪ್ಲೇನ್ ಪಾಸ್ ಮಾಡೋಕ್ಕಾಗೋದು, ಎಲ್ಲ ಎಕಡೆಯಿಂದ ಪಾಸ್ ಮಾಡಿದ್ರೆ ಸೇಮೇ ಬರ್ತದೆ, ಯಾವ ಕಡೆಯಿಂದ ಪಾಸ್ ಮಾಡಿದ್ರೆ ಏನು ಮಾಡ್ತದೆ, ಸೇಮ್ ಬರ್ತದೆ. ಸೊ ದಿಸ್ ಇಸ್ ಅಬೌಟ್ ಪ್ಲೇನ್ ಆಫ್ ಸಿಮೆಟ್ರಿ ಏನು ಮಾಡ್ತಾರೆ, ಈ ಥರ ಬರ್ತದೆ. ಸೊ ಇನ್ನೊಂದು ಪಾಯಿಂಟ್ ಏನಪ್ಪ, ಕೀ ಪಾಯಿಂಟ್ಸ್ ಏನಪ್ಪ ಅಂದರೆ, ದಿಸ್ ಇಸ್ ಫಾರ್ ಯುವರ್ ಎಕ್ಸಾಮ್ಸ್, ದಿಸ್ ಇಸ್ ದ ಕೀ ಪಾಯಿಂಟ್ ಏನಪ್ಪ ಅಂದರೆ, ಆಲ್ವೇಸ್ C2 ಈಕ್ವಲ್ ಟು ಸಿಗ್ಮಾ ವಿ ಮೀನ್ಸ್ ಎಷ್ಟು C2 ಇರ್ತಾವಲ್ಲ ನಿಮ್ಮ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು C2 ಪ್ರೆಸೆಂಟ್ ಇರ್ತಾವಲ್ಲ, ಹೌ ಮೆನಿ C2s ಆರ್ ಪ್ರೆಸೆಂಟ್, number of C2 is always equal to number of sigma V. ಅಂದರೆ ನಿಮ್ಮ ಒಂದು ಮಾಲಿಕ್ಯೂಲಲ್ಲಿ ಎಷ್ಟು ನಂಬರ್ ಆಫ್ C2 ಆಕ್ಸಿಸ್ ಪ್ರೆಸೆಂಟ್ ಇರ್ತದೆ ನೋಡಿ, ಅಷ್ಟು ನಂಬರ್ ಆಫ್ ಏನು ಮಾಡ್ತಾವೆ, ಸಿಗ್ಮಾ ವಿ ಕೂಡ ಪ್ರೆಸೆಂಟ್ ಇರ್ತಾವೆ. ಫಾರ್ ಎಕ್ಸಾಂಪಲ್ BF3 ನೋಡಿದಾಗ ನಾನು BF3 ನೋಡಿದಾಗ ಸಪೋಸ್ BF3 ಇತ್ತು. BF3 ನೋಡಿದಾಗ ಈ BF3ಯಲ್ಲಿ ನಾನು ಮೂರು C2 ಆಕ್ಸಿಸ್ ಅದಾವೆ, 1 2 3 C2 ಆಕ್ಸಿಸ್ ಆಫ್ ಸಿಮೆಟ್ರಿ ಅದಾವೆ. ಸೊ ಇನ್ ಸೇಮ್ ಥಿಂಗ್
ನಮ್ಮ ಇಲ್ಲಿ ಪ್ಲೇನ್ ನೋಡಿದಾಗ ಪ್ಲೇನ್ ಇದ್ದಾಗ 1 ಪಿ ವಾಯ್ಸ್ 2 ವರ್ಟಿಕಲ್ ಪಿ ವಾಯ್ಸ್ 3 ವರ್ಟಿಕಲ್ ಪಿ ವಾಯ್ಸ್ ಅಂದರೆ I can clearly say that 3 C2 axis ಇದ್ದು and 3 sigma v axis ಇದ್ದು 3 sigma v axis ಇದ್ದು ಅಂತಂದೇಳಿ ಕರಿತೀವಿ. ಓಕೆ, ಆ್ಯಂಡ್ ದಿಸ್ ಈಸ್ ಇಂಪಾರ್ಟೆಂಟ್. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ದಿಸ್ ಈಸ್ ಆಲ್ ಅಬೌಟ್ ದ ಪ್ಲೇನ್ ಆಫ್ ಸಿಮೆಟ್ರಿ. ಈ ಥರ ಏನು ಮಾಡ್ತೀವಿ, ಪ್ಲೇನ್ ಆಫ್ ಸಿಮೆಟ್ರಿ ಪಾಸ್ ಮಾಡ್ತೀವಿ. ಎನಿ ಮಾಲಿಕ್ಯೂಲ್ ಯಾವುದೋ ಒಂದು ಮಾಲಿಕ್ಯೂಲ್ ಕೊಟ್ಟಿರಲಿ ಅವಾಗ ಏನು ಮಾಡ್ಕೊ ಒಂದು ಪ್ಲೇನ್ ಪಾಸ್ ಮಾಡಬೇಕು. ಒಂದು ವರ್ಟಿಕಲ್ ಪ್ಲೇನರ್ ಪಾಸ್ ಮಾಡಬೇಕು, ಇಲ್ಲ ಹಾರಿಜಾಂಟಲ್ ಪ್ಲೇನರ್ ಪಾಸ್ ಮಾಡಬೇಕು. ಆವಾಗ ರಿಫ್ಲೆಕ್ಷನ್ ಆಯಿತು ಅಂದರೆ ಎರಡು ಕಡೆ ಸೇಮ್ ಮಾಲಿಕ್ಯೂಲ್ ರಿಫ್ಲೆಕ್ಷನ್ ಆಗಿತ್ತು ಅಂತಂದರೆ then it is called as there is a presence of POS and it is a symmetrical molecule ಅಂತ ಕರಿತೀವಿ. It is a symmetrical molecule ಅಂತ ಕರಿತೀವಿ. So next, coming to the next topic, that is the center of symmetry. It is a center of symmetry. Simple thing. Center of symmetry ಅಂದ್ರೆ ಏನು? Center of symmetry ಅಂದರೆ suppose I will take an example of cyclobutane ತಗೊಂತೀವಿ. cyclobutane, this is a cyclobutane. C ಗೊತ್ತಾಗಿಲ್ಲಪ್ಪ ನನಗೆ ಇದರದ್ದು. cyclobutane 1-2 ಬಾಂಡ್ ಆಗಿದೆ, ಇಲ್ಲ ಹೈಡ್ರೋಜನ್. ಚೂಸ್ ಎನಿ ಸೆಂಟರ್, ಚೂಸ್ ಎಕ್ಸಾಕ್ಟ್ಲಿ ಸೆಂಟರ್. ಈ ಒಂದು ಸೆಂಟರ್ ಪಾರ್ಟ್ ನಾನು ಮಾಡ್ತೀನಿ, ಚೂಸ್ ಮಾಡ್ಕೊತೀನಿ. ಒಂದು ಮಾಲಿಕ್ಯೂಲ್ನ ಸೆಂಟರ್ ಪಾರ್ಟ್ ಚೂಸ್ ಮಾಡಿಕೊಂಡು, ಸಪೋಸ್ ಇಫ್ ಐ ಆಮ್ ಮೂವಿಂಗ್ ಟು ದಿಸ್ ಪಾರ್ಟ್, ಓಕೆ, ಈ ಪಾರ್ಟಿಗೆ ಮೂವ್ ಹೋಗ್ತೀನಿ ಆ್ಯಂಡ್ ಬ್ಯಾಕ್ ಸೈಡ್ ಪಾರ್ಟಿಗೆ ಮೂವ್ ಹೋಗ್ತೀನಿ. ಈ ಕಡೆಯಿಂದ ಇಲ್ಲಿ ಮೂವ್ಮೆಂಟ್ ಆದರೂ ಸೇಮ್ ನನಗೆ ಕಾರ್ಬನ್ ಬರ್ತಿದೆ, ಇಲ್ಲಿಂದ ಇಲ್ಲಿ ಮೂವ್ಮೆಂಟ್ ಆದರೂ ಮಾಡಿದ್ರೆ ನನಗೆ ಸೇಮ್ ಕಾರ್ಬನ್ ಬರ್ತಿದೆ. ಈ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆದರೂ ನನಗೆ ಕಾರ್ಬನ್ ಬರ್ತಿದೆ, ಈ ಕಡೆಯಿಂದ ಈ ಕಡೆ ಮೂವ್ಮೆಂಟ್ ಆದರೂ ಮಾಡಿದ್ರೆ ಕಾರ್ಬನ್ ಬರ್ತಿದೆ. ಹಿಂಗೆ ವರ್ಟಿಕಲ್ ಆಗಿ ಮೂವ್ಮೆಂಟ್ ಆದರೆ ಕಾರ್ಬನ್ ಇಲ್ಲಿ ಮಾಡ್ತಾ ಬಾಂಡ್ ಬರ್ತಿದೆ, ಆ್ಯಂಡ್ ಇಲ್ಲಿಂದ ಬಂದರೂ ಏನು ಮಾಡ್ತಾ ನನಗೆ ಒಂದು ಬಾಂಡ್ ಸಿಗ್ತಿದೆ. ಹಿಂಗಿಂದ ಮೂವ್ ಮಾಡಿದ್ರು ನನಗೆ ಒಂದು ಬಾಂಡು, ಹಿಂಗಿಂದ ಮೂವ್ ಮಾಡಿದ್ರು ಒಂದು ಬಾಂಡ್. ಅಂದರೆ ಫ್ರಮ್ ದ ಸೆಂಟರ್ ಆಫ್ ದ ಮಾಲಿಕ್ಯೂಲ್, ಒಂದು ಸೆಂಟರ್ ಆಫ್ ದ ಮಾಲಿಕ್ಯೂಲಿಂದ ನಾನು ಬ್ಯಾಕ್ ಸೈಡ್ ಮೂವ್ಮೆಂಟ್ ಅಥವಾ ಫ್ರಂಟ್ ಸೈಡ್ ಮೂವ್ಮೆಂಟ್ ಮಾಡಿದಾಗ ನಾನು ಎನ್ವಿರಾನ್ಮೆಂಟ್ ಸೇಮ್ ಇರಬೇಕು. ಕಾರ್ಬನ್ ಬಂದಿತ್ತಾ ಕಾರ್ಬನ್ ಬರಬೇಕು, ಇಲ್ಲಿ ಮುಂದೆ ಕೂಡ ಸಪೋಸ್ ಈ ಕಡೆ ಕಾರ್ಬನ್ ಬಂತ ಈ ಕಡೆ ಕಾರ್ಬನ್ ಬರಬೇಕು, ಬಾಂಡ್ ಬಂತ ಬಾಂಡ್ ಬರಬೇಕು, ವೇಕೆಂಟ್ ಪ್ಲೇಸ್ ಇತ್ತ ವೇಕೆಂಟ್ ಪ್ಲೇಸ್ ಇರಬೇಕು. ಹಂಗತ್ತೆ ವಿ ಹ್ಯಾವ್ ಟು ಗೆಟ್ ಅ ಸೇಮ್ ಎನ್ವಿರಾನ್ಮೆಂಟ್. ಹಂಗಿದ್ರೆ ಮಾತ್ರ ಸೆಂಟರ್ ಆಫ್ ಸಿಮೆಟ್ರಿ ಪ್ರೆಸೆಂಟ್ ಅಂತ ಹೇಳ್ತೀವಿ. ಹಂಗಿದ್ರೆ ಮಾತ್ರ ಏನು ಮಾಡ್ತೀವಿ ನಾವು ಸೆಂಟರ್ ದೆರ್ ಈಸ್ ಅ ಪ್ರೆಸೆನ್ಸ್ ಆಫ್ ಸೆಂಟರ್ ಆಫ್ ಸಿಮೆಟ್ರಿ ಮಾಡ್ತಾರೆ ಪ್ರೆಸೆಂಟ್ ಇರ್ತದೆ ಅಂತೇಳಿ ಕರಿತೀವಿ. ದಿಸ್ ಇಸ್ ಅ ಸಿಂಪಲ್ ಥಿಂಗ್ ಅಬೌಟ್ ಸೆಂಟರ್ ಆಫ್ ಸಿಮೆಟ್ರಿ. ಓಕೆ, ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್ ಫಾರ್ ಯು. ಯು ಕ್ಯಾನ್ ಸಿ ಎನಿ ಮಾಲಿಕ್ಯೂಲ್ ಸೆಂಟರ್ ಆಫ್ ಸಿಮೆಟ್ರಿ ನಾವು ನೋಡ್ಕೋಬೋದು. ಓಕೆ, next coming to the alternative axis of symmetry. Let me write alternate axis of symmetry ತಗೊಂತೀನಿ. alternate axis of symmetry ಅಂದರೆ suppose this is somewhat different case and very important case also. important case ಭಾಳ. ಓಕೆ, this somewhat interesting ಒಂದು ಎಲಿಮೆಂಟ್ ಅಥವಾ ಇಂಟ್ರೆಸ್ಟಿಂಗ್ ಏನು ಮಾಡ್ತೀವಿ ಸಿಮೆಟ್ರಿ ಎಲಿಮೆಂಟ್ ಅಂತ ಕರಿತೀವಿ. ಸೊ ಹಿಯರ್ alternate axis of symmetry ಏನು ಮಾಡ್ತಿದ್ರೆ we are going to apply two symmetrical elements apply ಮಾಡ್ತೀನಿ. First of all, we have to rotate the molecule. Rotation followed by perpendicular reflection. rotation ಮಾಡ್ತೀವಿ ಫಸ್ಟಿಗೆ. ಫಸ್ಟ್ ಆಫ್ ಆಲ್ ವಿ ಹ್ಯಾವ್ ಟು ಗೋ ಇನ್ ಟು rotate ಮಾಡ್ತೀವಿ, ದೆನ್ ಫಾಲೋಡ್ ಬೈ ಪರ್ಪೆಂಡಿಕ್ಯುಲರ್ ರಿಫ್ಲೆಕ್ಷನ್. ಏನು ಮಾಡ್ತೀನಿ ನಾನು ರಿಫ್ಲೆಕ್ಷನ್ ಮಾಡ್ತೀನಿ. ಒಂದು ಮಾಲಿಕ್ಯೂಲ್ ಏನು ಮಾಡ್ತೀನಿ ಫಸ್ಟ್ ರೊಟೇಷನ್ ಮಾಡ್ತೀನಿ ರೀ. ರೊಟೇಷನ್ ಮಾಡ್ಕೊಂಡು ಏನು ಮಾಡ್ತೀನಿ, ಆಮೇಲೆ ಆ ಒಂದು ಮಾಲಿಕ್ಯೂಲ್ ತಗೊಂಡು ಏನು ಮಾಡ್ತೀನಿ ಪರ್ಪೆಂಡಿಕ್ಯುಲರ್ ಏನು ಮಾಡ್ತೀನಿ ರಿಫ್ಲೆಕ್ಷನ್ ತೊಗೊತೀನಿ. ಸಪೋಸ್ ಐ ಆಮ್ ಗೋಯಿಂಗ್ ಟು ಡೂ ಮಾಲಿಕ್ಯೂಲ್ ಎ ಅಂತ ತಿಳ್ಕೊರಿ. ಮಾಲಿಕ್ಯೂಲ್ ಏನು ಮಾಡ್ತೀನಿ ಅಂದರೆ ಫಸ್ಟ್ ರೊಟೇಷನ್ ಮಾಡ್ತೀನಿ ಎನಿ ಡಿಗ್ರಿ, ವೆದರ್ ಇಟ್ ಮೇ ಬಿ 180 ಡಿಗ್ರಿ, ವೆದರ್ ಇಟ್ ಮೇ ಬಿ ಲೈಕ್ ಎನಿ 120 ಡಿಗ್ರಿ 90 ಡಿಗ್ರಿ ಎನಿ ಡಿಗ್ರಿ ಏನು ಮಾಡ್ತೀನಿ ರೊಟೇಷನ್ ಮಾಡಿದ ಮೇಲೆ ಸಪೋಸ್ ಮಾಲಿಕ್ಯೂಲ್ ಏನಾದ್ರು ಈ ಥರ ಬಂತು, ಆಮೇಲೆ ಏನು ಮಾಡ್ತೀನಿ ವಾಪಸ್ ಏನು ಮಾಡ್ತೀನಿ ರಿಫ್ಲೆಕ್ಷನ್ ತೊಗೊಂಡಾಗ, ರಿಫ್ಲೆಕ್ಷನ್ ಅಂದರೆ ಪರ್ಪೆಂಡಿಕ್ಯುಲರ್. ಸಪೋಸ್ ನಾನು ಏನು ಮಾಡ್ತೀನಿ ಈ ಥರ ಒಂದು ಆಕ್ಸಿಸ್ ಪಾಸ್ ಮಾಡಿ ರೊಟೇಷನ್ ಮಾಡಿದ್ದೀನಿ, ಈ ಥರ ಒಂದು ಆಕ್ಸಿಸ್ ಪಾಸ್ ಮಾಡೀನಿ, ರೊಟೇಷನ್ ಮಾಡೀನಿ, ಈ ಥರ ಮಾಲಿಕ್ಯೂಲ್ ಬಂತು ನನಗೆ, ರೊಟೇಷನ್ ಮಾಡಿ ಈ ಥರ ಮಾಲಿಕ್ಯೂಲ್ ಬಂದ ಮೇಲೆ ಇದು ಪರ್ಪೆಂಡಿಕ್ಯುಲರ್ ಅಂದರೆ ಈ ಆಕ್ಸಿಸ್ ಯಾವ ರೀತಿ ಪಾಸ್ ಮಾಡ್ತೀನಲ್ಲ ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಈಗ ಇದು ಆಕ್ಸಿಸ್ ಪಾಸ್ ಮಾಡಿದ್ದೀನಿ ನಿಂಗತ್ತೆ. ಓಕೆ, ಈ ಥರ ಏನು ಮಾಡ್ತೀನಿ ಒಂದು ಆಕ್ಸಿಸ್ ಪಾಸ್ ಮಾಡಿದ್ದೀನಿ, ಪರ್ಪೆಂಡಿಕ್ಯುಲರ್ ಈ ಥರ ಪರ್ಪೆಂಡಿಕ್ಯುಲರ್. ಓಕೆ, ಪರ್ಪೆಂಡಿಕ್ಯುಲರ್ ಇದೆಲ್ಲ ಈ ಥರ ಪರ್ಪೆಂಡಿಕ್ಯುಲರ್ ಏನು ಮಾಡ್ತೀನಿ ರಿಫ್ಲೆಕ್ಷನ್ ತೊಗೊತೀನಿ. ಅಂದರೆ ಈ ಒಂದು ಮಾಲಿಕ್ಯೂಲ್ನ ಈ ಮೇಲೆ ತಂದ ಮಾಲಿಕ್ಯೂಲ್ ಏನು ಮಾಡ್ತೀನಿ ರಿಫ್ಲೆಕ್ಟ್ ಮಾಡಿದ್ರೆ ನಿಮ್ಮ ಮಾಲಿಕ್ಯೂಲ್ ಹೆಂಗೆ ಬರಬೇಕು, ಸಪೋಸ್ ಅದೇನಾದ್ರು ಹಿಂಗೆ ಬಂತು ಅಂದರೆ, ಸಪೋಸ್ ಎ ಬಂತಂದರೆ ದೆನ್ ಎ ಆ್ಯಂಡ್ ದಿಸ್ ಫಸ್ಟ್ ಮಾಲಿಕ್ಯೂಲ್ ಅನ್ಕೋರಿ, ಫಸ್ಟ್ ಮಾಲಿಕ್ಯೂಲ್ ಆ್ಯಂಡ್ ದಿಸ್ ಸೆಕೆಂಡ್ ಮಾಲಿಕ್ಯೂಲ್ ಸಪೋಸ್ ಇವೆರಡು ಸೇಮ್ ಬಂದು ಅಂದರೆ, ಸಪೋಸ್ ಇವೆರಡು ಸಿಮಿಲರ್ ಇದ್ವು ಅಂತಂದರೆ, ಸಿಮಿಲರ್ ಆಯಿತು ಅಂತಂದರೆ ದೆನ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ ಎಸ್ ಎನ್ ಅಂತ ಕರಿತೀವಿ. ಎಸ್ ಎನ್ ಏನು ಮಾಡ್ತಾರೆ ಪ್ರೆಸೆಂಟ್ ಇದೆ. ಸಪೋಸ್ ನಾನು ಏನಾದ್ರು ಇಲ್ಲಿ ಲೈಕ್ C3 ಆಕ್ಸಿಸ್ ಮಾಡಿದ್ದೆ ಅಂದರೆ ರೊಟೇಷನ್ ಏನು ಮಾಡೀನಿ 120 ಡಿಗ್ರಿ
C3 x ಅಂದ್ರೇನು 120 ರೊಟೇಷನ್ ಮಾಡೀನಿ ಅಂತಂದರೆ C3 ಆಕ್ಸಿಸ್ ರೊಟೇಷನ್ ಮಾಡಿಕೊಂಡು ಆಮೇಲೆ ರಿಫ್ಲೆಕ್ಷನ್ ತೊಗೊಂಡು ಆಮೇಲೆ ಎ ಮಾಲಿಕ್ಯೂಲ್ ಮತ್ತು ಈ ಒಂದು ಫಸ್ಟ್ ಮಾಲಿಕ್ಯೂಲ್ ಸೆಕೆಂಡ್ ಮಾಲಿಕ್ಯೂಲ್ ಸೇಮ್ ಬಂತು ಅಂತಂದರೆ ಇಲ್ಲಿ ಏನು ಮಾಡ್ತೀನಿ S3 ಪ್ರೆಸೆಂಟ್ ಅಂತ ಹೇಳ್ತೀನಿ S3 ಪ್ರೆಸೆಂಟ್ ಅಂತ ಹೇಳ್ತೀನಿ ಯಾಕಂದರೆ ಇಲ್ಲಿ ಏನು ಮಾಡ್ತೀನಿ C3 ರೊಟೇಷನ್ ಮಾಡಿನಲ್ಲ ಅಂದರೆ S3 ಪ್ರೆಸೆಂಟ್ ಅಂತ ಅರ್ಥ ಇಲ್ಲಿ ಎಷ್ಟು ಡಿಗ್ರಿ ರೊಟೇಷನ್ ಮಾಡೋಕ್ಕೆ ನಾನು ಯೂಸ್ ಮಾಡಿದ ನಂಬರು ಆ ಒಂದು ನಂಬರ್ ಏನು ಮಾಡ್ತೀವಿ ಇಲ್ಲಿ ಬರೀತೀವಿ ವಿತ್ ಅನ್ ಎಕ್ಸಾಂಪಲ್ ವಿತ್ ಅನ್ ಬ್ಯೂಟಿಫುಲ್ ಎಕ್ಸಾಂಪಲ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ದಟ್ how it is work how it will work. So I am going to take an example and I will try to explain it. Okay, let us take an example of PF5. ಏನು ಮಾಡ್ತೀನಿ PF5 ಏನು ಮಾಡ್ತೀನಿ ಎಕ್ಸಾಂಪಲ್ ತೊಗೊಂತೀನಿ. ಸೊ PF5 ಎಕ್ಸಾಂಪಲ್ ತೊಗೊಂಡಾಗ ಏನು ಮಾಡ್ತಾರೆ ಸಪೋಸ್ ಐ ವಿಲ್ ಟೇಕ್ ಎನ್ ಎಕ್ಸಾಂಪಲ್ this PF5 molecule like this is dash bond ಅನ್ಕೊಳ್ಳಿ F and this is wedge bond F and here is F and here is F. So first operation ಏನು ಮಾಡಬೇಕು rotation ಮಾಡಬೇಕು. rotation ಮಾಡಬೇಕು. rotation ಯಾವ ರೀತಿ ಮಾಡ್ತೀನಿ ಸಪೋಸ್ ಐ ವಿಲ್ ಟ್ರೈ C3 axis C3 rotation C3 ಅಂದರೆ 120 ಡಿಗ್ರಿ ರೊಟೇಷನ್ ಮಾಡ್ತೀನಿ. ಯಾವ ಥರ ರೊಟೇಷನ್ ಮಾಡ್ತೀನಿ ನೋಡ್ರಿ ರೊಟೇಷನ್ ಮಾಡ್ತೀನಿ ಈ ಒಂದು ಮಾಲಿಕ್ಯೂಲ್ನ ಇಲ್ಲಿ ಈ ಥರ ರೊಟೇಷನ್ ಮಾಡ್ತೀನಿ. ಓಕೆ, ಐ ವಿಲ್ ಟೇಕ್ ದಿಸ್ ಆಕ್ಸಿಸ್ ಏನು ಮಾಡ್ತಾರೆ ಇಲ್ಲಿ 120 ರೊಟೇಷನ್ ಮಾಡ್ತೀನಿ. ಫಸ್ಟ್ ಏನು ಮಾಡ್ತೀನಿ ಮಾಲಿಕ್ಯೂಲ್ ಇದೆ ದಿಸ್ ಈಸ್ ಅ PF5 F 1F ಇಲ್ಲಿ ಒಂದು F P ಇಲ್ಲಿದೆ, ಇಲ್ಲಿಂದ ಒಂದು F ಬಂದಿದೆ, ಈ ಕಡೆ ಒಂದು F ಹೋಗಿದೆ, ಈ ಕಡೆ ಒಂದು F ಹೋಗಿದೆ. ನಾನು ಏನು ಮಾಡ್ತೀನಿ ಈಗ ಆಕ್ಸಿಸ್ ಯಾವ್ದು ಪಾಸ್ ಮಾಡ್ತೀನಿ ಇದ್ರ ಕರೆಕ್ಟ್ ಎಕ್ಸಾಕ್ಟ್ಲಿ ಇದ್ರ ಮೇಲೆ ಪಾಸ್ ಆಗಿ ಮಾಡ್ತೀನಿ ಒಂದು ಆಕ್ಸಿಸ್ ಪಾಸ್ ಮಾಡ್ತೀನಿ. ಅಂದರೆ ದಿಸ್ F ಆ್ಯಂಡ್ ದಿಸ್ F ವಿಲ್ ಬ್ರೋಕ್ ಅಂದರೆ ಅದು ಯಾವುದೇ ಥರ ರೊಟೇಷನ್ ತೋರಿಸಂಗಿಲ್ಲ. ಯಾವ ರೊಟೇಷನ್ ಮಾಡ್ತಾರೆ ಓನ್ಲಿ ದೀಸ್ ಮಾಲಿಕ್ಯೂಲ್ಸ್. ಸಪೋಸ್ ನಾನು ಏನು ಮಾಡ್ತೀನಿ ಈ ಕಡೆ ಆ್ಯಂಟಿ ಕ್ಲಾಕ್ವೈಸ್ ರೊಟೇಷನ್ ಮಾಡ್ತೀನಿ ಅಂದರೆ ದಿಸ್ ಈಸ್ ಗೋಯಿಂಗ್ ಟು ಹಿಯರ್ ಡಿಲೋಕಲೈಸ್ ಆಗ್ತದೆ, ಇಲ್ಲಿಂದ ಇಲ್ಲಿಗೆ ಆ್ಯಂಡ್ ಇಲ್ಲಿಂದ ಇಲ್ಲಿ ರೊಟೇಷನ್ ಮಾಡ್ತದೆ. ಸೊ ಐ ಕ್ಯಾನ್ ಗೆಟ್ ಅ ಮಾಲಿಕ್ಯೂಲ್ನ ಯಾವ ರೀತಿ ಬರ್ತದೆ ಅಂದರೆ ಸಪೋಸ್ ದಿಸ್ ಇಸ್ ಅ P ಆ್ಯಂಡ್ ಹಿಯರ್ ಇಸ್ F ಆ್ಯಂಡ್ ದಿಸ್ ಡ್ಯಾಶ್ ಬಾಂಡ್ ಇಸ್ F ಆ್ಯಂಡ್ ದಿಸ್ ಈಸ್ ಆಲ್ಸೋ F ಬರ್ತದೆ ಆ್ಯಂಡ್ ಇಲ್ಲಿ ಏನು ಮಾಡ್ತದೆ ಏನೂ ಚೇಂಜಸ್ ಆಗಿಲ್ಲ. ಈ ಥರ ಏನು ಮಾಡ್ತದೆ F ಬರ್ತದೆ. ಸೊ ಇವಾಗೇನಪ್ಪ ಅಂದರೆ ಈ ಥರ ಮಾಲಿಕ್ಯೂಲ್ ಬಂತು ನನಗೆ ಅಂದರೆ ನಾನು ರೊಟೇಷನ್ ಮಾಡಿದ ಮೇಲೆ ಇದು ಎ ಸಪೋಸ್ ಇನ್ನು ಎ ಮಾಲಿಕ್ಯೂಲ್ ಅಂದ್ಕೊಂಡ್ರೆ ಇದನ್ನು ಬಿ ಮಾಲಿಕ್ಯೂಲ್ ಅಂದ್ಕೊಂಡ್ರೆ ಎ ಮತ್ತು ಬಿ ಸೇಮ್ ಇರಬೇಕಂತ ರೂಲ್ಸ್ ಇಲ್ಲ. ಎ ಮತ್ತು ಬಿ ಸೇಮ್ ಇರ್ಬೋದು, ಸೇಮ್ ಇರಲಿಕ್ಕಿಲ್ಲ. ಓಕೆ, ಎ ಮತ್ತು ಬಿ ಸೇಮ್ ಇರ್ಬೋದು, ಸೇಮ್ ಇರಲಿಕ್ಕಿಲ್ಲ. ಯಾಕಂದರೆ ನಾನು ಏನು ಮಾಡಬೇಕು ಇನ್ನೊಂದು ಆಪ್ರೇಷನ್ ಅಪ್ಲೈ ಮಾಡಬೇಕು. ಯಾವ್ದು ಆಪ್ರೇಷನ್ ಅಪ್ಲೈ ಮಾಡಬೇಕಿನ ನಾನು ರಿಫ್ಲೆಕ್ಷನ್ ತೊಗೋಬೇಕು. ರಿಫ್ಲೆಕ್ಷನ್ ತೊಗೊಂಡು ಆದಮೇಲೆ ನನಗೆ ಬರ್ತಂಥ ಸಿ ಮಾಲಿಕ್ಯೂಲು ಮತ್ತು ಎ ಮಾಲಿಕ್ಯೂಲ್ ಸೇಮ್ ಇದ್ದರೆ ಮಾತ್ರ ಅಲ್ಲಿ ಈ ಒಂದು ಯಾವುದು alternate axis of symmetry present ಇದೆ ಅಂತ ಹೇಳ್ತೀನಿ. ಈ ಒಂದು alternate axis of symmetry ಯಾವುದನ್ನು ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ ವಿ ಆರ್ ರಿಪ್ರೆಸೆಂಟಿಂಗ್ ವಿತ್ SN ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಐ ವಿಲ್ ಟೇಕ್ ಅ ರಿಫ್ಲೆಕ್ಷನ್ ಎಂಥ ರಿಫ್ಲೆಕ್ಷನ್ ತೊಗೋಬೇಕಂತ ಹೇಳಿ ನಾನು ವಿಚ್ ಟೈಪ್ ಆಫ್ ರಿಫ್ಲೆಕ್ಷನ್ ಐ ವಿಲ್ ಟೇಕ್ ಅ ಪರ್ಪೆಂಡಿಕ್ಯುಲರ್ ರಿಫ್ಲೆಕ್ಷನ್. ಯಾವುದು ಪರ್ಪೆಂಡಿಕ್ಯುಲರ್ ಇರಬೇಕ್ರಿ ಇರಬೇಕಂದ್ರೆ ನಾನು ಏನು ಮಾಡಿದ್ದೆ ಈ ಥರ ಒಂದು ಆಕ್ಸಿಸ್ ಪಾಸ್ ಮಾಡಿದ್ದೆ ದಟ್ ಈಸ್ ಅ 120 ಡಿಗ್ರಿ ಆಕ್ಸಿಸ್ ಅಂದರೆ C3 ಆಕ್ಸಿಸ್ ಪಾಸ್ ಮಾಡಿದ್ದೆ. ಈ ಒಂದು ಆಕ್ಸಿಸ್ ಆಫ್ ಸಿಮೆಟ್ರಿಗೆ ಅಥವಾ ಈ ಒಂದು ಆಕ್ಸಿಸ್ಗೆ ನಾನು ಪರ್ಪೆಂಡಿಕ್ಯುಲರ್ ಆಗಿ ಅಂದರೆ ಪರ್ಪೆಂಡಿಕ್ಯುಲರ್ ಅಂದ್ರೆ ಈ ಥರ ಒಂದು ಪರ್ಪೆಂಡಿಕ್ಯುಲರ್ ಆಗಿ ಮಾಡ್ತೀನಿ ಒಂದು ರಿಫ್ಲೆಕ್ಷನ್ ತೊಗೊತೀನಿ. ಕ್ಯಾನ್ ವಿ ಮೂವ್ ಟು ದ ನೆಕ್ಸ್ಟ್ ಸ್ಲೈಡ್. ಓಕೆ, ನೆಕ್ಸ್ಟ್ ಸ್ಲೈಡಲ್ಲಿ ಏನು ಮಾಡ್ತೀನಿ ಕ್ಲಿಯರ್ ತೋರಿಸ್ತಿದೆ. ಇಟ್ ಈಸ್ ವೆರಿ ಈಸಿ ಟು ಶೋ ಲೈಕ್ ದಿಸ್. ಐ ಆಮ್ ಹ್ಯಾವಿಂಗ್ ಓಕೆ ದಿಸ್ ಈಸ್ F ಆ್ಯಂಡ್ ದಿಸ್ ಈಸ್ ಆಲ್ಸೋ F. ಸೊ ನಾನು ಏನು ಮಾಡಿದೆ ಇಲ್ಲಿಂದ ಈ ಥರ ಒಂದು ಆಕ್ಸಿಸ್ ಪಾಸ್ ಮಾಡಿದರೆ ಈ ಥರ ಒಂದು C3 ಆಕ್ಸಿಸ್ ಅಂತ ಪಾಸ್ ಮಾಡಿದ್ದೆ. ದಟ್ ಈಸ್ C3 ಆಕ್ಸಿಸ್, ದಟ್ ಈಸ್ 120 ಡಿಗ್ರಿ ಆಕ್ಸಿಸ್ ಪಾಸ್ ಮಾಡಿದ್ದೆ. ಇವಾಗ ರಿಫ್ಲೆಕ್ಷನ್ ತೊಗೊಂಡು ನಾನು ರಿಫ್ಲೆಕ್ಷನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಕೆಳಗಡೆ ಪರ್ಪೆಂಡಿಕ್ಯುಲರ್ ಆಗಿ ಏನು ಮಾಡ್ತೀನಿ ಒಂದು ರಿಫ್ಲೆಕ್ಷನ್ ತೊಗೊಂಡು ಅಂದರೆ ಈ ಥರ ನಾನು ಮಾಲಿಕ್ಯೂಲ್ ಇದೆ F. ಓಕೆ, ಇಲ್ಲಿ ಏನು ಮಾಡ್ತೀನಿ ರಿಫ್ಲೆಕ್ಷನ್ ತೊಗೊತೀನಿ. ಒಂದು ರಿಫ್ಲೆಕ್ಷನ್ ತೊಗೊಂಡಾಗ ಯು ಕ್ಯಾನ್ ಅಬ್ಸರ್ವ್ ದ್ಯಾಟ್ P F ಇಲ್ಲಿ ಏನು ಮಾಡ್ತವೆ ಇದು ವೆಡ್ಜ್ ಬಾಂಡ್, ದಿಸ್ ಈಸ್ ಅ ಡ್ಯಾಶ್ ಬಾಂಡ್ ಅನ್ಕೋರಿ. ಇಲ್ಲಿರ್ತಕ್ಕಂಥ ಮಾಲಿಕ್ಯೂಲು ರಿಫ್ಲೆಕ್ಷನ್ ತೊಗೊಂಡಾಗ ಏನು ಮಾಡ್ತಾರೆ ಸಪೋಸ್ ಇಲ್ಲಿರ್ತಕ್ಕಂಥ ಮಾಲಿಕ್ಯೂಲು ಓಕೆ ಇಲ್ಲಿರ್ತಕ್ಕಂಥ ಒಂದು F ಆಟಮು ಇಲ್ಲೇ ಬರ್ತದೆ. ಓಕೆ, ಇಲ್ಲೇ ಬರ್ತದೆ ರೀ. ದೆನ್ ಇಲ್ಲಿರ್ತಕ್ಕಂಥ ಒಂದು ಮಾಲಿಕ್ಯೂಲು ದಿಸ್ ಈಸ್ ಗೆಟಿಂಗ್ ಹಿಯರ್. ಓಕೆ, ಆ್ಯಂಡ್ ದಿಸ್ ಈಸ್ ಗೆಟಿಂಗ್ ಹಿಯರ್ ಇಲ್ಲಿದೆ ಆ್ಯಂಡ್ ದಿಸ್ ಡ್ಯಾಶ್ ಬಾಂಡ್ ಇಲ್ಲಿರ್ತಕ್ಕಂಥ F ಇಲ್ಲಿ ಬರ್ತದೆ. ದೆನ್ ದಿಸ್ F ಬಾಂಡ್ ಬರ್ತಕ್ಕಂಥದ್ದು ಇಲ್ಲಿದೆ. ಸೊ ಇವಾಗ ನಾನು ಇದು C, ದಿಸ್ ಈಸ್ B, ದಿಸ್ ಈಸ್
B. This is B and A ಯಾವ ರೀತಿ ಇತ್ತು? A ಯಾವ ರೀತಿ ಇತ್ತು? A ಯಾವ ರೀತಿ ಇತ್ತು? Dash F F F. This is A. This is A. ಇವಾಗ A and C ಅಬ್ಸರ್ವ್ ಮಾಡಿರಿ. A and C ಅಬ್ಸರ್ವ್ ಮಾಡಿರಿ. Then both A and C ಅಬ್ಸರ್ವ್ ಮಾಡಿದಾಗ A and C ಆರ್ ಸಿಮಿಲರ್. A and C ಆರ್ ಸಿಮಿಲರ್ ಇದೆ. A ಮತ್ತು C ಸಿಮಿಲರ್ ಇದೆ. B ನಮಗೆ ಸಂಬಂಧ ಇಲ್ಲ. ಫಸ್ಟ್ ಏನು ಮಾಡಿದ್ದೀನಿ ನಾನು? B ಏನು ಮಾಡಿದ್ದೀನಿ? ಜಸ್ಟ್ ರೊಟೇಷನ್ ಮಾಡಿದ್ದೀನಿ. ಎಷ್ಟು? 120 ರೊಟೇಷನ್ ಅಂದರೆ C3 ಆಕ್ಸಿಸ್ ರೊಟೇಷನ್ ಮಾಡಿದ್ದೀನಿ. ಅಂದರೆ ನನಗೆ ಮತ್ತು ಮಾಲಿಕ್ಯೂಲ್ ಈ ಥರ ಬಂತು. ಆಮೇಲೆ ರಿಫ್ಲೆಕ್ಷನ್ ಮಾಡಿದ್ದೀನಿ. ರಿಫ್ಲೆಕ್ಷನ್ ಮಾಡಿದಾಗ ಏನು ಮಾಡ್ತಾರೆ? ನನಗೆ ಮಾಲಿಕ್ಯೂಲ್ ಈ ಥರ ಬಂತು. ನನಗೆ ಏನು ನೋಡ್ಬೇಕು ಆ್ಯಕ್ಚುಲಿ? A and C ಮಾಲಿಕ್ಯೂಲ್ಸು ಸೇಮ್ ಇದ್ದರೆ, ಬೋತ್ ಆರ್ ಸಿಮಿಲರ್ ಇದ್ದರೆ, ಬೋತ್ ಆರ್ ಐಡೆಂಟಿಕಲ್ ಆಗಿತ್ತಪ್ಪ ಅಂದರೆ ದೆನ್ ಐ ಕ್ಯಾನ್ ಸೇ ದಟ್ ದೇರ್ ಈಸ್ ಅ ಪ್ರೆಸೆನ್ಸ್ ಆಫ್ SN ಪ್ರೆಸೆಂಟ್ ಇದೆ. ಅಂದರೆ ಅಲ್ಟರ್ನೇಟ್ ಆಕ್ಸಿಸ್ ಆಫ್ ಸಿಮೆಟ್ರಿ ಈ ಒಂದು ಮಾಲಿಕ್ಯೂಲಲ್ಲಿ ಪ್ರೆಸೆಂಟ್ ಇದೆ ಅಂತ ಹೇಳ್ತೀನಿ. ಈ ಒಂದು ಮಾಲಿಕ್ಯೂಲ್ ಏನು ಮಾಡ್ತೀನಿ? ಪ್ರೆಸೆಂಟ್ ಇದೆ ಅಂತ ಹೇಳ್ತೀನಿ. ಸೊ ನಾನು ಎಷ್ಟು ರೊಟೇಷನ್ ಮಾಡಿದ್ದೀನಿ? C3 ರೊಟೇಷನ್ ಮಾಡಿದ್ದೀನಲ್ಲ, C3 ರೊಟೇಷನ್ ಮಾಡಿದ್ದೀನಿ. ಅಂದರೆ 120 ರೊಟೇಷನ್ ಮಾಡಿದ್ದೀನಿ. ಅಂದರೆ ದಿಸ್ ಎನ್ ವಿಲ್ ರಿಪ್ಲೇಸ್ ಬೈ 3. ಅಂದರೆ ಇಲ್ಲಿ ಏನು ಮಾಡ್ತಾರೆ? S3 ಏನು ಮಾಡ್ತಾರೆ? S3 ಈಸ್ ಪ್ರೆಸೆಂಟ್ ಇನ್ ದಿಸ್ ಮಾಲಿಕ್ಯೂಲ್. ಐ ಹೋಪ್ ದ ಅಲ್ಟರ್ನೇಟ್ ಆಕ್ಸಿಸ್ ಆಫ್ ಸಿಮೆಟ್ರಿ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿನಿ. ಏನಿಲ್ಲ, ಸಿಂಪಲ್. ಫಸ್ಟು ರೊಟೇಷನ್ ಮಾಡಬೇಕು, ಆಮೇಲೆ ರಿಫ್ಲೆಕ್ಷನ್ ತೊಗೋಬೇಕು. ರೊಟೇಷನ್ ಮಾಡಿ ರಿಫ್ಲೆಕ್ಷನ್ ತೊಗೊಂಡಾದ್ಮೇಲೆ ಫಸ್ಟ್ ಮಾಲಿಕ್ಯೂಲು ನಾನು ರಿಫ್ಲೆಕ್ಷನ್ ತೊಗೊಂಡಾದ್ಮೇಲೆ ಬರ್ತಂಥ ಮಾಲಿಕ್ಯೂಲು ಎರಡು ಸಿಮಿಲರ್ ಇದ್ದು, ಎರಡು ಐಡೆಂಟಿಕಲ್ ಇದ್ದು ಅಂದರೆ ದೆನ್ ಐ ಕ್ಯಾನ್ ಕನ್ಕ್ಲೂಡ್ ದಟ್ the molecule which is having a alternate axis of symmetry. So ಇವೆ ಎಲ್ಲಿ ಅಂದರೆ this is a story about symmetrical elements. This is story about symmetry elements ಅಂದರೆ ಇದಿಷ್ಟು ಮುಗೀತು. ಇವಾಗ ಸೊ ವೈ ವಿ ಆರ್ ಸ್ಟಡಿಂಗ್ ಸಿಮೆಟ್ರಿ ಎಲಿಮೆಂಟ್ಸ್? ಟು ಫೈಂಡ್ ಔಟ್ ದ ಸಿಮೆಟ್ರಿ, ಮಾಲಿಕ್ಯೂಲ್ ಸಿಮೆಟ್ರಿ ಇದೇನೋ ಇಲ್ಲ ಅಂತ ಮಾಡ್ತೀವಿ, ಸ್ಟಡಿ ಮಾಡ್ಕೊಂತೀವಿ ಸರ್. ಹೌದಾ? ಸಿಮೆಟ್ರಿ ಎಲಿಮೆಂಟ್ಸ್ ಯಾಕೆ ಸ್ಟಡಿ ಮಾಡ್ಕೊಂತೀವಿ ನಾವು? ಮಾಲಿಕ್ಯೂಲಲ್ಲಿ ಒಂದು ಮಾಲಿಕ್ಯೂಲ್ ಸಿಮೆಟ್ರಿ ಇದೇನೋ ಅನ್ಸಿಮೆಟ್ರಿಕಲ್ ಇದೇನೋ ಅಂತಂದು ಮಾಡೋಕ್ಕೆ ಹುಡುಕ್ಲಿಕ್ಕೆ ನಾನು ಏನು ಮಾಡ್ತೀನಿ? ಈ ಒಂದು ಆಪರೇಷನ್ಸ್ನ ಅಪ್ಲೈ ಮಾಡ್ತೀನಿ. ಸೊ ಸಿಮೆಟ್ರಿ ಇದ್ರೇನು ಬಿಟ್ಟರೆ ನಮಗೇನು ಮ್ಯಾಟ್ರ್ ಆಗಬೇಕು? ಸಿಮೆಟ್ರಿ ಇದೇನೋ ಇಲ್ಲ ಅಂತ ತೊಗೊಂಡು ನಾವೇ ಮಾಡಬೇಕು ಅನ್ನೋದು ಇದನ್ನು ಯಾರು ಡಿಸ್ಕಸ್ ಮಾಡ್ತಾರಪ್ಪ ಅಂದರೆ ದಟ್ ಈಸ್ ದ ಅಪ್ಲಿಕೇಶನ್ಸ್ ಆಫ್ symmetry elements. That is I am going to talk in the next video. next class ಅಲ್ಲಿ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಅಪ್ಲಿಕೇಶನ್ಸ್ ಆಫ್ ಸಿಮೆಟ್ರಿ ಎಲಿಮೆಂಟ್ಸ್. ಅಂದರೆ ಈ ಒಂದು ಸಿಮೆಟ್ರಿ ಎಲಿಮೆಂಟ್ಸ್ನ ಯಾಕೆ ಸ್ಟಡಿ ಮಾಡ್ತೀವಿ? ಸಿಮೆಟ್ರಿಕಲ್ ಐತೋ ಇಲ್ಲ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಈ ಸಿಮೆಟ್ರಿಕಲ್ ಮಾಲಿಕ್ಯೂಲ್ ಸಿಮೆಟ್ರಿ ಇದೇನೋ ಇಲ್ಲೋ ಅಂತ ನಮ್ಗೆ ಯಾಕೆ ಬೇಕು ಅಂತಂದರೆ ದಟ್ ಈಸ್ ದ ಅಪ್ಲಿಕೇಶನ್ಸ್ ಆಫ್ ಸಿಮೆಟ್ರಿಕಲ್ ಎಲಿಮೆಂಟ್ಸ್ ಅಲ್ಲಿ ಮಾಡ್ತೀವಿ ನಾವು ಕರಿತೀವಿ. ಆ ಒಂದು ಅಪ್ಲಿಕೇಶನ್ ಆಫ್ ಸಿಮೆಟ್ರಿಕಲ್ ಎಲಿಮೆಂಟ್ಸ್ ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಹ್ಯಾಂಡಲ್ ದಟ್. ಸೊ ಐ ಹೋಪ್ today's video gives more information and you got a good information about this stereochemistry part 1, that is the stereochemistry particular symmetry elements. So I hope you enjoyed the session. So thank you guys, thank you so much, thank you for watching my video. And please, if you got a good information, please subscribe my channel and like my channel. So thank you, take care, bye bye, up to next video.